ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಥಲಸೇಮಿಯಾ ದಿನದ ಸಂದರ್ಭದಲ್ಲಿ ಥಲಸೇಮಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ಹೆಮೆಟೋ ಆಂಕಾಲಜಿಸ್ಟ್ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಖಜಾಂಚಿಗಳು ಮತ್ತು ಮಕ್ಕಳ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಮಾತುಕತೆ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಪ್ರತಿ ವರ್ಷ ಮೇ 8ನೇ ತಾರೀಕನ್ನ ಅಂತಾರಾಷ್ಟ್ರೀಯ ಥಲಸೇಮಿಯಾ ದಿನ ಅಂತ ಆಚರಿಸಲಾಗುತ್ತೆ. ಏನಿದು ಥಲಸೇಮಿಯಾ, ಯಾರಿಗೆ ಬರುತ್ತೆ, ಕಾರಣಗಳೇನು, ಪರಿಹಾರ ಇದೆಯಾ, ಈ ಕುರಿತು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಖಜಾಂಚಿಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಮೈಸೂರಿನ ಹೆಮೆಟೋ ಆಂಕಾಲಜಿಸ್ಟ್ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಅವರು. ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೇ ಹಾಗೂ ಡಾಕ್ಟರ್ ತರಂಗಿಣಿ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಮಲ್ಲಿಕಾರ್ಜುನ್ ಸ್ವಾಮಿ ಅವರೇ, ಹೇಳಿ, ಈ ಥಲಸೇಮಿಯಾ ಅಂದ್ರೆ ಏನು, ಯಾಕೆ ಅಂತಾರಾಷ್ಟ್ರೀಯ ಥಲಸೇಮಿಯಾ ದಿನ ಅಂತ ಆಚರಿಸ್ತಾರೆ, ಇದರ ಮಹತ್ವ ಏನು, ಈ ವರ್ಷದ ಧ್ಯೇಯ ವಾಕ್ಯ ಏನಾದ್ರೂ ಇದೆಯಾ, ಇದ್ರ ಬಗ್ಗೆ ನೀವು ಹೇಳಿ. ನಾವು ಇತ್ತೀಚೆಗೆ ಫೆಬ್ರವರಿ ತಿಂಗಳಿನಲ್ಲಿ ರಕ್ತಹೀನತೆ ಜಾಗೃತಿ ದಿನ ಅಂತ ಆಚರಿಸ್ತೀವಿ. ರಕ್ತಹೀನತೆ ಅಂದ ತಕ್ಷಣ ನಮ್ಗನ್ಸೋದು ಪೌಷ್ಟಿಕಾಂಶದ ಕೊರತೆ, ಕಬ್ಬಿಣದ ಅಂಶದ ಕೊರತೆ ಇರ್ಬೋದು, ಅಥವಾ ವಿಟಮಿನ್ B12 ಅಥವಾ ಫೋಲಿಕ್ ಆಸಿಡ್ ಕೊರತೆ ಇರ್ಬೋದು, ಅದರಿಂದ ರಕ್ತಹೀನತೆ ಆಗ್ತದೆ ಅಂತ ಅನ್ಕೊಂಡು ಜನಗಳಿಗೆ ಅದೊಂದು ಗೊತ್ತಿರೋಂಥ ವಿಷಯ. ಆದರೆ ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಾಗಿರೋದು ಆನುವಂಶಿಕವಾಗಿ ಬರೋ ಅಂಥ ರಕ್ತಹೀನತೆ. ಅದೇನಾಗುತ್ತೆ ಅಂತಂದರೆ, ನಮ್ಗೆ ರಕ್ತಹೀನತೆ ಅಂದರೆ ಹಿಮೋಗ್ಲೋಬಿನ್ ದೇಹದಲ್ಲಿ ಇಷ್ಟು ಪ್ರಮಾಣಕ್ಕಿಂತ ಕಮ್ಮಿ ಇರೋಂಥದಕ್ಕೆ ರಕ್ತಹೀನತೆ ಅಂತೀವಿ. ಅದರಲ್ಲಿ ಹಿಮೋಗ್ಲೋಬಿನ್ 2 ಭಾಗಗಳಿರ್ತವೆ. ಒಂದು ಕಬ್ಬಿಣದಂಶ ಕೂತಿರೋಂಥ ಭಾಗ, ಇನ್ನೊಂದು ಅದನ್ನು ಹಿಡಿದಿಟ್ಕೊಳ್ಳಿಕ್ಕೆ ಗ್ಲೋಬಿನ್ ಚೈನ್ಗಳಂತ ಹೇಳ್ತೀವಿ. ಅದರಲ್ಲಿ 2 ಥರ ಇರ್ತವೆ. ಒಂದು ಆಲ್ಫಾ ಚೈನ್, ಒಂದು ಮತ್ತೆ ಬೀಟಾ ಚೈನ್ ಅಂತ ಇರ್ತವೆ. ಸೊ ಈ ಆಲ್ಫಾ ಮತ್ತು ಬೀಟಾನ ಗ್ಲೋಬಿನ್ ಅಥವಾ ಪ್ರೋಟೀನ್ ಚೈನ್ಗಳು ಹಿಡಿದಿಟ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಅಂದರೆ, ಅದರ ಉತ್ಪತ್ತಿನಲ್ಲಿ ತೊಂದರೆ ಇದ್ದಾಗ ಏನು ಸಮಸ್ಯೆ ಆಗುತ್ತೋ ಅದಕ್ಕೆ ಹಿಮೋಗ್ಲೋಬಿನ್ ಉತ್ಪತ್ತಿ ಕೊರತೆ ಇದ್ದಾಗ ಥಲಸೀಮಿಯಾ ಅಂತ ಹೇಳ್ತೀವಿ. ಈಗ ಆಲ್ಫಾ ಚೈನ್ ಕೊರತೆ ಇದ್ದಾಗ ಆಲ್ಫಾ ಥಲಸೀಮಿಯಾ ಅಂತೀವಿ, ಬೀಟಾ ಚೈನ್ ಕೊರತೆ ಇದ್ದಾಗ ಬೀಟಾ ಥಲಸೀಮಿಯಾ ಅಂತ. ಹೀಗೆ ವಿಧವಾಗಿ ವಿಂಗಡಣೆ ಮಾಡಲಾಗಿದೆ. ಸೊ ಹೀಗಾಗಿ ಈ ಒಂದು ಆನುವಂಶಿಕವಾಗಿ ಬರುವಂತಹ ರಕ್ತಹೀನತೆಗೆ ಥಲಸೀಮಿಯಾ ಅಂತ ಹೇಳ್ತೀವಿ. ಇಲ್ಲಿ ಥಲಸೀಮಿಯಾನ ಪದ ತಗೊಂಡಾಗ ನಾವು 2 ಭಾಗಗಳಲ್ಲಿ ವಿಂಗಡಿಸ್ಕೋ. ಒಂದು ಥ್ಯಾಲಸ ಅಂತಂದ್ರೆ ಸಮುದ್ರ ಅಂತ, ಈಮಿಯಾ ಅಂತಂದ್ರೆ ರಕ್ತ ಅಂತ. ಇನ್ನು ಮೊದಲು ಕಂಡು ಬಂದಿದ್ದು ಕಡಲ್ ತೀರದಲ್ಲಿ, ಅಂದ್ರೆ ಮೆಡಿಟರೇನಿಯನ್ ಅನಿಮಿಯಾ ಅಂತಾನು ಹೇಳ್ತೀವಿ ಇದಕ್ಕೆ. ಈಗ ನಮ್ದು ಗಲ್ಫ್ ಅಥವಾ ಕೊಲ್ಲಿ ರಾಷ್ಟ್ರಗಳಿರ್ಬೋದು, ಅಥವಾ ಮಧ್ಯಪ್ರಾಚ್ಯ ರಾಷ್ಟ್ರಗಳಿರ್ಬೋದು, ಅಥವಾ ದಕ್ಷಿಣ ಏಷ್ಯಾ ಇರ್ಬೋದು, ಅಥವಾ ದಕ್ಷಿಣ ಆಫ್ರಿಕಾ ಇರ್ಬೋದು, ಇಟಲಿ ಅಥವಾ ಗ್ರೀಕ್ ದೇಶಗಳಲ್ಲಿ ಕಂಡು ಬಂದ ಕಾಯಿಲೆ. ಅದಕ್ಕೋಸ್ಕರ ಇದಕ್ಕೆ ಮೆಡಿಟರೇನಿಯನ್ ಅನಿಮಿಯಾ ಅಥವಾ ಥ್ಯಾಲಸೀಮಿಯಾ ಅಂತ ಹೇಳ್ತೀವಿ. ಯಾಕೆ ಈ ಮೇ 8ನ್ನ ಅಂತಾರಾಷ್ಟ್ರೀಯ ಥಲಸೇಮಿಯಾ ದಿನ ಅಂತ ಆಚರಿಸ್ತಾರೆ? ಇದ್ರ ಬಗ್ಗೆ ಜಾಗೃತಿ ಮೂಡಿಸೋ ಸಲುವಾಗಿ ಇರಬಹುದು, ಆದ್ರೆ ಕರೆಕ್ಟ್ ಆದ ಉದ್ದೇಶ ಹೇಳಿ. ನಿಜ. ಈಗ ನಾನು ಈಗಾಗಲೇ ಒಂದ್ಸರಿ ಹೇಳ್ತೀನಿ ನಿಮಗೆ, ರಕ್ತಹೀನತೆ ಅಂದ ತಕ್ಷಣ ಬರೀ ಪೌಷ್ಟಿಕಾಂಶದ ಕೊರತೆ ಅಂತ ಅನ್ಕೊಳ್ತೀವಿ. ಎಷ್ಟೋ ಜನಗಳಿಗೆ ಈ ಆನುವಂಶಿಕವಾಗಿ ಬರೋಂಥ ಕಾರಣಗಳು ಗೊತ್ತಿರ್ಲಿಕ್ಕಿಲ್ಲ. ಅಬ್ಬಬ್ಬ ಅಂದ್ರೆ ಎಷ್ಟೋ ಜನ ಬರೀ ಹಿಮೋಫೀಲಿಯಾ ಅಂತ ಕೇಳ್ತೀವಿ, ಆದರೆ ಥಲಸೀಮಿಯಾ ಬಗ್ಗೆ ಜಾಸ್ತಿ ಜನಗಳಿಗೆ ಜಾಗೃತಿ ಅಥವಾ ಅರಿವು ಇರಲ್ಲ. ಸೊ ಆ ಒಂದು ಕಾರಣದಿಂದ ಪ್ರತಿ ವರ್ಷದ ಮೇ 8ನೇ ತಾರೀಕು ಈ ಕಳೆದ 22 ವರ್ಷದಿಂದ ಜಾಗೃತಿ ಮೂಡಿಸ್ತಾ ಬರ್ತಿದ್ದೀವಿ. ಥಲಸೀಮಿಯಾ ಅಂದ್ರೆ ಏನು, ಥಲಸೀಮಿಯಾ ಕಾರಣಗಳೇನು, ಚಿಕಿತ್ಸೆ ಏನು, ಆ ಥರ ಪ್ರತಿ ವರ್ಷನೂ ಕೂಡ ಅದರದೇ ಆದಂಥ ಒಂದು ಧ್ಯೇಯ ವಾಕ್ಯ ಇದ್ದೇ ಇರುತ್ತೆ. ಈ ವರ್ಷದ ಧ್ಯೇಯ ವಾಕ್ಯ ಏನಪ್ಪಾ ಅಂತಂದ್ರೆ, ಹಿಡನ್ ನೋ ಮೋರ್, ಫೈಂಡಿಂಗ್ ದ ಅನ್ಡಯಾಗ್ನೋಸ್ಡ್ ಅಂಡ್ ಸಪೋರ್ಟಿಂಗ್ ದ ಅನ್ಸೀನ್. ಅಂದರೆ ಇಲ್ಲಿ ಹಿಡನ್ ನೋ ಮೋರ್ ಅಂತಂದರೆ, ಮುಂಚೆ ಏನಾಗ್ತಿತ್ತು, ನಮಗೆ ಕಾಯಿಲೆ ಇದೆಯೋ ಇಲ್ವೋ ಹೇಗೆ ಎಚ್ಚೆತ್ಕೊಳ್ಳೋಂಥದ್ದು, ಹೇಗೆ ಅದನ್ನು ಒಂದು ಡಯಾಗ್ನೋಸ್ ಮಾಡೋಂಥದ್ದು ನಮ್ಗೆ ಗೊತ್ತಾಗ್ತಿರಲಿಲ್ಲ. ಈಗ ಅದನ್ನು ಕಂಡುಹಿಡಲಿಕ್ಕೆ ಅಂತಾನೆ ಈಗ ಎಷ್ಟೊಂದು ಪರೀಕ್ಷೆಗಳಿರೋದ್ರಿಂದ ಈಗ ಅದಕ್ಕೋಸ್ಕರನೇ ಅದನ್ನು ಬಹಳ ಸುಲಭವಾಗಿ ಪತ್ತೆ ಹಚ್ಚುವಂಥ ಒಂದು ಟೆಕ್ನಾಲಜಿ ಇರೋದ್ರಿಂದ ಮುಂಚೆ ಥರ ಬಚ್ಚಿಟ್ಕೊಳ್ಳೋ ಅಂಥದ್ದು ಅಥವಾ ಗೊತ್ತಾಗದಿರೋಂಥ ಕಾಯಿಲೆ ಅಲ್ಲ ಅಂತ ಅಂದ್ರೆ ರಕ್ತ ಪರೀಕ್ಷೆ ಮಾಡಿದ್ರೇನೆ ಗೊತ್ತಾಗಂಥದ್ದು. ಸೊ ಈ ರಕ್ತ ಪರೀಕ್ಷೆ ವಿಧ ಹಂತಗಳಲ್ಲಿ ಮಾಡೋಂಥದ್ದು ಇರುತ್ತೆ. ಸೊ ಅದನ್ನ ನಮ್ಮ ಡಾಕ್ಟರ್ ತರಂಗಿಣಿ ಅವರು ತಿಳಿಸ್ಕೊಡ್ತಾರೆ ಮುಂದಕ್ಕೆ. ಎರಡನೇದು ಫೈಂಡಿಂಗ್ ದ ಅನ್ಡಯಾಗ್ನೋಸ್, ಅಂದ್ರೆ ಎಷ್ಟೋ ಸಲ ನಮ್ಮ ಸುತ್ತಮುತ್ತನೇ ಈಗ ಥಲಸೀಮಿಯಾ ಇರೋಂಥ ವ್ಯಕ್ತಿಗಳು ಥಲಸೀಮಿಯಾ ಇಂದ ಪೀಡಿತರಾಗಿರ್ಬೋದು, ಅಥವಾ ಥಲಸೀಮಿಯಾ ಕ್ಯಾರಿಯರ್ ಅಂತೀವಿ. ಕ್ಯಾರಿಯರ್ ಅಂತಂದ್ರೆ ಅಲ್ಲಿ ಕಾಯಿಲೆಗಳ ಲಕ್ಷಣ ಇರಲ್ಲ, ಆದ್ರೆ ಅವರೊಳಗಡೆ ಒಂದು ಕ್ರೋಮೋಸೋಮ್, ಯಾವುದೋ ಒಂದು ಕ್ರೋಮೋಸೋಮ್ ನಲ್ಲಿ ವ್ಯತ್ಯಾಸ ಇರುತ್ತೆ. ಅದನ್ನ ಕಂಡುಹಿಡಿಯಲಿಕ್ಕೆ ಕೂಡ ಪರೀಕ್ಷೆಗಳಿದಾವೆ. ಈಗ 2 ಕ್ಯಾರಿಯರ್ಗಳು ಮದುವೆ ಆದಾಗ ಥಲಸೀಮಿಯಾ ಬರೋಂಥ ಸಾಧ್ಯತೆ ಜಾಸ್ತಿ. ಅದಕ್ಕೋಸ್ಕರ ಮುನ್ನೆಚ್ಚರಿಕೆಯಾಗಿ ಅದನ್ನು ಹೇಗೆ ಕಂಡುಹಿಡಿಯೋದು, ಏನ್ ಕತೆ, ಅದ್ರ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಸಹ ನಾವು ಈ ಒಂದು ದಿನವನ್ನು
ಆಚರಿಸ್ತೀವಿ. ಮತ್ತು ಕಡೆಯದಾಗಿ ನಾನು ಹೇಳಿದೆ ಸಪೋರ್ಟಿಂಗ್ ದ ಅನ್ಸೀನ್, ಅಂದರೆ ಎಷ್ಟೋ ನಮ್ಮ ಸುತ್ತಮುತ್ತ ಜನಗಳು ಥಲಸೀಮಿಯಿಂದ ಇರ್ತಾರೆ, ಅವ್ರಿಗೆ ಒಂದು ಡಯಾಗ್ನೋಸ್ ಆಗಿರಲ್ಲ, ಎರಡನೇದು ಡಯಾಗ್ನೋಸ್ ಆದರೂ ಕೂಡ ಚಿಕಿತ್ಸೆಗೆ ಸರಿಯಾದ ಒಂದು ಸೌಕರ್ಯತೆ ಇರಲ್ಲ. ಈಗ ರಕ್ತದಾನ ಇರ್ಬೋದು ಅಥವಾ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಇರ್ಬೋದು, ಅದಕ್ಕೆ ಒಂದು ಸಹಾಯ ಮಾಡಲಿಕ್ಕೋಸ್ಕರ ಸಹ ನಾವು ಈ ಒಂದು ಥ್ಯಾಲಸೀಮಿಯಾ ದಿನವನ್ನು ಆಚರಿಸ್ತಿದ್ದೀವಿ. ಡಾಕ್ಟರ್ ತರಂಗಿಣಿ ಅವರೇ, ಇವಾಗ ಮಲ್ಲಿಕಾರ್ಜುನ ಸ್ವಾಮಿ ಅವರು ಹೇಳಿದ್ರು ಥಲಸೇಮಿಯಾ ಅಂತ ಅಂದ್ರೆ ಒಂದು ಅನುವಂಶೀಯವಾಗಿ ಬರುವಂತ ರಕ್ತಹೀನತೆ ಅನ್ನೋ ಥರ. ಅದನ್ನ ನೀವು ಇನ್ನೂ ಚೆನ್ನಾಗಿ ಅರ್ಥೈಸೋದಾದ್ರೆ ಥಲಸೇಮಿಯಾ ಅಂದ್ರೆ ಏನು? ಈಗ ಸರ್ ತುಂಬಾ ಸುಂದರವಾಗಿ ಥಲಸೀಮಿಯಾ ಬಗ್ಗೆ ವಿವರಿಸಿದ್ರು. ಅದು ಹೇಗೆ ಥಲಸ ಅಂದ್ರೆ ಸಿ ಅಥವಾ ಇಮಿಯಾ ಅಂತಂದ್ರೆ ರಕ್ತದ ಕಾಯಿಲೆ ಅಂತ. ಸೊ ಅದೇ ರೀತಿ ಅದನ್ನ ಕಂಟಿನ್ಯೂ ಮಾಡೋದಾದ್ರೆ ಥಲಸೀಮಿಯಾದಲ್ಲಿ ಏನಾಗುತ್ತೆ, ಸೊ ಸರ್ ಹೇಳ್ದಂಗೆ ಹಿಮೋಗ್ಲೋಬಿನ್ ಅಲ್ಲಿ 2 ತರ ಪಾರ್ಟ್ ಇರುತ್ತೆ, ಗ್ಲೋಬಿನ್ ಮತ್ತೆ ಇನ್ನೊಂದು ಕಬ್ಬಿಣಾಂಶ ಹಿಮ್ ಅಂತ 2 ಪಾರ್ಟ್. ಈ ಕಾಯಿಲೆಯಲ್ಲಿ ಏನಾಗುತ್ತೆ, ಈ ಗ್ಲೋಬಿನ್ ಚೈನ್ ಅಂತ ಇರುತ್ತಲ್ಲ ಅದರದ್ದು ಉತ್ಪಾದನೆ ಡಿಫೆಕ್ಟಿವ್ ಇರುತ್ತೆ. ಸೊ ಅದು ಡಿಫೆಕ್ಟಿವ್ ಆದಾಗ ನಮ್ಗೆ ಉತ್ಪತ್ತಿಯಾಗೋದು ಡಿಫೆಕ್ಟಿವ್ ಹಿಮೋಗ್ಲೋಬಿನ್. ಸೊ ಈ ಹಿಮೋಗ್ಲೋಬಿನ್ ಅಂಶ ನಮ್ಮ ಕೆಂಪು ರಕ್ತ ಕಣಗಳಲ್ಲಿ ಇರುತ್ತೆ. ಸೊ ನಿಮಗೆ ಗೊತ್ತಿರುತ್ತೆ ನಮ್ಮ ರಕ್ತದಲ್ಲಿ 3 ತರ ರಕ್ತ ಕಣಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಕೆಂಪು ರಕ್ತ ಕಣ ಇರುತ್ತೆ, ಬಿಳಿ ರಕ್ತ ಕಣ ಇರುತ್ತೆ, ಪ್ಲೇಟ್ಲೆಟ್ ಅಂಶ ಅಂತ ಇರುತ್ತೆ, ಅದ್ರ ಜೊತೆಗೆ ಪ್ಲಾಸ್ಮಾ ಅಂತ ಇರುತ್ತೆ. ಪ್ರತಿಯೊಂದು ರಕ್ತ ಕಣಗಳಿಗೆ ಒಂದು ನಿರ್ದಿಷ್ಟವಾದಂತ ಒಂದು ಕೆಲಸ ಇರುತ್ತೆ ಪ್ರತಿ ರಕ್ತ ಕಣಗಳದ್ದು. ಸೊ ಈಗ ಕೆಂಪು ರಕ್ತ ಕಣಗಳದ್ದು ಕೆಲಸ ಏನು ಅಂತ ಅಂದ್ರೆ, ಒಂದು ಎಸ್ಪೆಷಲಿ ಹಿಮೋಗ್ಲೋಬಿನ್ ನಮ್ಮ ದೇಹಕ್ಕೆ ಅತಿ ಮುಖ್ಯವಾಗಿ ಬೇಕಾದಂತ ಆಮ್ಲಜನಕ ಅಥವಾ ಆಕ್ಸಿಜನ್ ಅಂತ ಏನ್ ಹೇಳ್ತೀವಿ, ಅದು ಬೇರೆ ಬೇರೆ ದೇಹದಾದ್ಯಂತ ಇರ್ತಕ್ಕಂಥ ಜೀವಕೋಶಗಳಿಗೆ ಆಕ್ಸಿಜನ್ ನ ಸಪ್ಲೈ ಮಾಡುತ್ತೆ. ಈ ಥಲಸೀಮಿಯಾ ಕಾಯಿಲೆಯಲ್ಲಿ ಈ ಗ್ಲೋಬಿನ್ ಡಿಫೆಕ್ಟ್ ಇರೋದ್ರಿಂದ ಈ ಕಾಯಿಲೆಗಳು ಈ ಹಿಮೋಗ್ಲೋಬಿನ್ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಉತ್ಪತ್ತಿ ಆಗುತ್ತೆ. ಸೊ ನಾರ್ಮಲ್ ಆಗಿ ಈ ಕೆಂಪು ರಕ್ತ ಕಣಗಳು ಒಂದು ನಿರ್ದಿಷ್ಟವಾದಂತ ಸಮಯ ಇರುತ್ತೆ, ಅದರದ್ದು ಜೀವಾವಧಿ ಅಂತ ಏನ್ ಹೇಳ್ತೀವಿ 120 ದಿನ ಅದರದ್ದು ಜೀವಾವಧಿ ಇರುತ್ತೆ. ಥಲಸೀಮಿಯಾದಲ್ಲಿ ಈ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಇಂದ ಅದರ ಜೀವಾವಧಿ ಅರ್ಧಕ್ಕಿಂತ ಕಡಿಮೆ ಆಗ್ಬಿಡುತ್ತೆ. ಅಂದ್ರೆ ಅದರದ್ದು ಲೈಫ್ ಸ್ಪ್ಯಾನು 20 to 30 ಡೇಸ್ ಆಗ್ಬಿಡುತ್ತೆ. ಸೊ ಅಷ್ಟು ಅರ್ಧಕ್ಕಿಂತ ಕಡಿಮೆ, ಅಷ್ಟು ಜೀವಾವಧಿ ಕಡಿಮೆ ಆದಾಗ ನಮ್ ದೇಹಕ್ಕೆ ಅಷ್ಟು ಬೇಗ ಫಾಸ್ಟ್ ಆಗಿ ಉತ್ಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ವಾಟ್ ಎವರ್ ಇದು ಹಿಮೋಗ್ಲೋಬಿನ್ ಏನು ಉತ್ಪತ್ತಿ ಆಗುತ್ತೆ ಅದು ಸರಿಯಾಗಿಲ್ಲ. ಸೊ ಅಂದೆನ್ ಆ ಸರಿಯಾಗಿರದೇ ಇರೋ ಹಿಮೋಗ್ಲೋಬಿನ್ ಸಹ ನಾರ್ಮಲ್ ಆಗಿ ಅದರದ್ದು ನಿರ್ದಿಷ್ಟವಾದಂತ ಜೀವಾವಧಿ ಪೂರೈಸೋದಿಲ್ಲ. ಸೊ ಅದರಿಂದ ನಮಗೆ ಹಿಮೋಗ್ಲೋಬಿನ್ ಕೊರತೆ ಉಂಟಾಗತ್ತೆ. ಸೊ ಸಾಮಾನ್ಯವಾಗಿ ನಾವು ಹಿಮೋಗ್ಲೋಬಿನ್ ಕೊರತೆ ಅಂತ ಅಂದ್ರೆ ಅನಿಮಿಕ್ ಅಂತಾನೆ ಹೇಳ್ತೀರಾ? ಹೌದು, ಅದೊಂದು ಜನರಲ್ ಎಂತ ವರ್ಡ್. ಅದು ರಕ್ತಹೀನತೆ ಅಂದ್ರೆ ಹಿಮೋಗ್ಲೋಬಿನ್ ಕೊರತೆ ಇರೋ ಕಂಡೀಷನ್ ಗಳಿಗೆಲ್ಲ ರಕ್ತಹೀನತೆ ಅಂತ ಹೇಳ್ತಾರೆ. ಆದ್ರೆ ರಕ್ತಹೀನತೆಗೆ ಬೇರೆ ಬೇರೆ ಕಾರಣ ಇರುತ್ತೆ. ಸೊ ಮೋಸ್ಟ್ ಕಾಮನ್ ನಾವು ಲಾಸ್ಟ್ ಮಂತ್ ಡಿಸ್ಕಸ್ ಮಾಡ್ದಂಗೆ ಅದು ಐರನ್ ಡೆಫಿಷಿಯನ್ಸಿ ಅಥವಾ ಕಬ್ಬಿಣಾಂಶದ ಕೊರತೆಯಿಂದ ಬರ್ತಕ್ಕಂಥ ಅನಿಮಿಯಾ ಮೋಸ್ಟ್ ಕಾಮನ್. ಅದಾದ ನಂತರ ಇದು ರೇರ್. ಇವೆಲ್ಲ ಇವಾಗ ನಾವು ಥಲಸೀಮಿಯಾ ಬಗ್ಗೆ ಏನ್ ಮಾತಾಡ್ತೀವಿ ಅಷ್ಟು ಕಾಮನ್ ಅಲ್ಲ, ಆದ್ರೆ ತುಂಬಾ ಇಂಪಾರ್ಟೆಂಟ್ ಕಾರಣಗಳು. ಎಸ್ಪೆಷಲಿ ಮೈಸೂರು ಸುತ್ತಮುತ್ತ ಇರ್ತಕ್ಕಂಥ ಕೆಲವೊಂದು ಜಾಗಗಳಲ್ಲಿ, ಎಸ್ಪೆಷಲಿ ಕೊಡಗು, HD ಕೋಟೆ, ಈ ಚಾಮರಾಜನಗರ, ಈ ಜಾಗಗಳಲ್ಲಿ ಈ ಥಲಸೀಮಿಯಾ ನಾವು ಜನರಲ್ ಪಾಪ್ಯುಲೇಷನ್ ಅಲ್ಲಿ ಇನ್ಸಿಡೆನ್ಸ್ ನೋಡಿದಾಗ ತುಂಬಾ ಜಾಸ್ತಿ ಇದೆ. ಸೊ ಅದಕ್ಕೆ ಇದ್ರದ್ದು ಡಿಸ್ಕಷನ್ ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ. ಹೇಗೆ ಬರುತ್ತೆ ಇದು ಅಂದ್ರೆ, ಸರ್ ಹೇಳಿದ್ರು ಅನುವಂಶೀಯವಾಗಿ ಬರುತ್ತೆ ಅಂತ. ಅದು ಮಗು ಹುಟ್ಟಿದ ತಕ್ಷಣನೇ ಕಾಣಿಸ್ಕೊಳ್ಳುತ್ತಾ ಅಥವಾ ಬೆಳೀತಾ ಕಾಣಿಸ್ಕೊಳ್ಳುತ್ತಾ? ಸೊ ನೋಡಿ, ಥಲಸೀಮಿಯಾ ಹೇಗ್ ಬರುತ್ತೆ ಅಂದ್ರೆ, ಮೊದಲು ಥಲಸೀಮಿಯಾ ಮೇಜರ್ ಅಂದ್ರೆ ಥಲಸೀಮಿಯಾ ಇಸ್ ಅ ಕಾನ್ಸ್ಟಲೇಷನ್ ಆಫ್, ಅದರಲ್ಲಿ ಎಷ್ಟೊಂದು ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂತ ಹೇಳ್ತೀವಿ ಥಲಸೀಮಿಯಾ ಅಂದ್ರೆ. ಸೊ ದಟ್ ಕುಡ್ ಬಿ ಥಲಸೀಮಿಯಾ ಕ್ಯಾರಿಯರ್ ಅಥವಾ ಟ್ರೇಟ್ ಅಂತ ಹೇಳ್ತೀವಿ, ಅದು ಒಂದು ಟೋಟಲಿ ಡಿಫರೆಂಟ್ ಎಂಟಿಟಿ. ಥಲಸೀಮಿಯಾ ಮೇಜರ್ ಅಂದ್ರೆ ಅದು ಕೂಡ ಇನ್ನೊಂದು ಡಿಫರೆಂಟ್ ಎಂಟಿಟಿ. ಇದು 2 ಮಧ್ಯದಲ್ಲಿ ಬರ್ತಕ್ಕಂಥದ್ದು ಥಲಸೀಮಿಯಾ ಇಂಟರ್ಮೀಡಿಯಾ ಅಂತ ಹೇಳ್ತೀವಿ, ಅದು ಸಹ ಬೇರೆ ಕ್ಲಿನಿಕಲ್ ಎಂಟಿಟೀಸ್ ಇದೆಲ್ಲ ಬೇರೆ ತರದ್ದು. ಸೊ ಈಗ ಥಲಸೀಮಿಯಾ ಮೇಜರ್ ಹೇಗ್ ಬರುತ್ತೆ? ಸೊ ಈಗ ತಂದೆ ಮತ್ತು ತಾಯಿ ಇಬ್ರು ಥಲಸೀಮಿಯಾ ಕ್ಯಾರಿಯರ್ ಆಗಿದ್ದ ಪಕ್ಷದಲ್ಲಿ ಪ್ರತಿ ಪ್ರೆಗ್ನೆನ್ಸಿಯಲ್ಲಿ ತಾಯಿಗೆ ಹುಟ್ಟತಕ್ಕಂಥ ಮಗುಗೆ 25% ಚಾನ್ಸ್ ಇರುತ್ತೆ ಥಲಸೀಮಿಯಾ ಮೇಜರ್ ಆಗೋ ಸಾಧ್ಯತೆ ಇರುತ್ತೆ ಪ್ರತಿ ಪ್ರೆಗ್ನೆನ್ಸಿಯಲ್ಲಿ. ಇದು ಇಂಪಾರ್ಟೆಂಟ್. ಎಲ್ಲರೂ ಏನ್ ಹೇಳ್ಬಿಡ್ತಾರೆ, 25% ಅಂದ್ರೆ 1 in 4 ಚಿಲ್ಡ್ರನ್ ಕ್ಯಾನ್ ಬಿ ಥಲಸೀಮಿಯಾ ಅಂತ ಅನ್ಕೊಂಡ್ಬಿಡ್ತಾರೆ. ಖಂಡಿತ ಇದನ್ನ ಹಾಗೆ ಅರ್ಥ ಮಾಡ್ಕೊಳ್ಬಾರ್ದು. ಪ್ರತಿ ಪ್ರೆಗ್ನೆನ್ಸಿಯಲ್ಲಿ ತಂದೆ ಮತ್ತು ತಾಯಿ ಇಬ್ರು ಕ್ಯಾರಿಯರ್ ಆಗಿರ್ತಕ್ಕಂಥ ಪಕ್ಷದಲ್ಲಿ ಪ್ರತಿ ಪ್ರೆಗ್ನೆನ್ಸಿಯಲ್ಲಿ 25% ಚಾನ್ಸಸ್ ಇರುತ್ತೆ ಥಲಸೀಮಿಯಾ ಮೇಜರ್. ಥಲಸೀಮಿಯಾ ಮೇಜರ್ ಅಂದ್ರೆ ಮಗುಗೆ ಜೀವನ ಪರ್ಯಂತ ಬ್ಲಡ್ಡಿನ ಅವಶ್ಯಕತೆ ಇರ್ತಕ್ಕಂಥ ಕಂಡೀಷನ್. ಅದು ಹುಟ್ಟೋ ಸಾಧ್ಯತೆ. ಇನ್ನೂ 50% ಪಾಸಿಬಿಲಿಟೀಸ್ ಅಲ್ಲಿ ಥಲಸೀಮಿಯಾ ಕ್ಯಾರಿಯರ್ ಹುಟ್ಟೋ ಸಾಧ್ಯತೆ ಇರುತ್ತೆ. ಸೊ ಈಗ ನಾವು ಡಿಸ್ಕಸ್ ಮಾಡ್ತಿರೋದು ಇಬ್ರು ತಂದೆ ಮತ್ತು ತಾಯಿ ಇಬ್ರು ಕ್ಯಾರಿಯರ್ ಆಗಿರ್ತಕ್ಕಂಥ. ಹಾಗೂ ಇನ್ನು 25% ಚಾನ್ಸಸ್ ಅಲ್ಲಿ ನಾರ್ಮಲ್ ಆಗಿರೋ ಮಗು ಹುಟ್ಟಬಹುದು. ಇದರಲ್ಲಿ ಟೈಪ್ಸ್ ಏನಿದೆ? ಸೊ ಈಗ ನಾನು ಹೇಳಿದ್ವಾಗ ಸಿಂಪಲ್ ನಾನೀಗ ಹೇಳಿದ್ದು ಥಲಸೀಮಿಯಾ ಕ್ಯಾರಿಯರ್, ಇಂಟರ್ಮೀಡಿಯಾ ಅಥವಾ ಮೇಜರ್, ಇದೆಲ್ಲ ಬೀಟಾ ಥಲಸೀಮಿಯಾ ಟೈಪ್ಸ್ ಅಂತ ಹೇಳ್ಬೋದು. ಓಕೆ, ಆಗ್ಲೇ ಸರ್ ಹೇಳಿದ್ರು ಬೇರೆ ಬೇರೆ ನಮ್ಮ ದೇಹದಲ್ಲಿ ಗ್ಲೋಬಿನ್ ಅಂಶಕ್ಕೆ ಬೇರೆ ಬೇರೆ ಟೈಪ್ಸ್ ಇರುತ್ತೆ. ಲೈಕ್ ಆಲ್ಫಾ ಗ್ಲೋಬಿನ್ ಚೈನ್ ಇರುತ್ತೆ, ಬೀಟಾ ಗ್ಲೋಬಿನ್ ಚೈನ್ ಇರುತ್ತೆ. ಸೊ ಈಗ ಆಲ್ಫಾ ಗ್ಲೋಬಿನ್ ಚೈನ್ ಅಫೆಕ್ಟ್ ಆದ್ರೆ ಅವ್ರಿಗೆ ಆಲ್ಫಾ ಥಲಸೀಮಿಯಾ ಅಂತ ಬರ್ಬೋದು. ಸೊ ಅದು ಟೋಟಲಿ ಡಿಫರೆಂಟ್ ಟೈಪ್. ಅದು ಆಲ್ಫಾ ಥಲಸೀಮಿಯಾ ಫಾರ್ ಎಕ್ಸಾಂಪಲ್ ಅದರಲ್ಲೂ ಅಷ್ಟೇನೆ ಎಷ್ಟು ಜೀನ್ಸ್ ಅಫೆಕ್ಟ್ ಆಗಿರುತ್ತೆ, ಎಷ್ಟು ಚೈನ್ಸ್ ಅಫೆಕ್ಟ್ ಆಗಿರುತ್ತೆ ಆ ಮಗುವಲ್ಲಿ, ಅದ್ರ ಮೇಲೆ ಪ್ರತಿಯೊಂದು ಮಕ್ಕಳ ಸಿಂಪ್ಟಮ್ಸ್ ಅದ್ರ
ಮೇಲೆ ಡಿಪೆಂಡ್ ಆಗಿರುತ್ತೆ. ಏನು ಲಕ್ಷಣಗಳನ್ನ ತೋರ್ಸತ್ತೆ ಈ ರೋಗ? ನಾನು ಅವಾಗ್ಲೇ ಕೇಳಿದ ಹಾಗೆ ಮಗು ಹುಟ್ತಾನೆ ಆ ಥಲಸೇಮಿಯಾ ಜೀನ್ ನ ತಗೊಂಡ್ ಬಂದಿದ್ರು ಕೂಡ ಏನು ಲಕ್ಷಣಗಳು ನಮಗೆ ಹುಟ್ತಾನೆ ಗೊತ್ತಾಗತ್ತಾ ಅಥವಾ ಆಮೇಲೆ ಗೊತ್ತಾಗ್ತಾ ಬರತ್ತಾ? ಈಗ ಥಲಸೀಮಿಯಾ ಮೇಜರ್ ಅಥವಾ ಥಲಸೀಮಿಯಾ ಕ್ಯಾರಿಯರ್ ಸ್ಟೇಟಸ್ ನ ನಾವು ಹುಟ್ಟತಾನೆ ಪಡ್ಕೊಂಡು ಬಂದಿರತಕ್ಕಂತ ಸ್ಥಿತಿ ಇದು. ಓಕೆ, ಆದ್ರೆ ಸಿಂಪ್ಟಮ್ಸ್ ಗೊತ್ತಾಗೋದು ಜನರಲಿ ಥಲಸೀಮಿಯಾ ಮೇಜರ್ ಅಂದ್ರೆ 5-6 ತಿಂಗಳಲ್ಲಿ, ಯಾವಾಗ ನಮ್ದು ಒಂದು ಹೇಳ್ತೀವಿ ನಮ್ ದೇಹದಲ್ಲಿ ನಾವು ತಾಯಿಯ ಗರ್ಭದಲ್ಲಿದ್ದಾಗ ನಮ್ದು ಹಿಮೋಗ್ಲೋಬಿನ್, ಫೀಟಲ್ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಮಟ್ಟದಲ್ಲಿ ಇರುತ್ತೆ. ಇದು ನಮ್ದು ಅಡಲ್ಟ್ ಏನಿರುತ್ತೆ ಬೇರೆ ಹಿಮೋಗ್ಲೋಬಿನ್ ಅದು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಆ ಟ್ರಾನ್ಸಿಷನ್ ಆಗೋದು ಜನರಲಿ 6 to 7 months ಅಲ್ಲಿ ಆಗುತ್ತೆ. ದಟ್ ವಿಲ್ ಗೆಟ್ ಕಂಪ್ಲೀಟೆಡ್ ಬೈ 1 year of age. ಸೊ ಜನರಲಿ ಮೆಜಾರಿಟಿ ಆಫ್ ಥಲಸೀಮಿಯಾ ಮೇಜರ್, ಬೀಟಾ ಥಲಸೀಮಿಯಾ ಮೇಜರ್ ಮಕ್ಕಳು 6 ತಿಂಗಳಿಂದ 1 ವರ್ಷದೊಳಗಡೆ ಅವ್ರಿಗೆ ಸಿಂಪ್ಟಮ್ಸ್ ಶುರುವಾಗುತ್ತೆ. ಸಿಂಪ್ಟಮ್ಸ್ ಏನು ಅಂತಂದ್ರೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ನಾವು ಹೇಗೆ ಪತ್ತೆ ಹಚ್ಚಬಹುದು ಅಂತ. ಸೊ ಕೆಲವೊಂದು ಮಕ್ಕಳು 3-4 ತಿಂಗಳಲ್ಲಿ ಸಹ ಪ್ರೆಸೆಂಟ್ ಆಗ್ಬೋದು. ನಮ್ಗೆ ಯಾವ್ದು ದೇರ್ ಇಸ್ ಪೊಟೆನ್ಶಿಯಲ್ ಪಿಕಿಂಗ್ ಏಜ್ ಅಂತ ಏನ್ ಹೇಳ್ತೀವಿ, 3rd ವ್ಯಾಕ್ಸಿನೇಷನ್ ಬರ್ತಾರೆ ಮಕ್ಕಳು. ಸೊ ನಮಗೆ ಪ್ರತಿಯೊಂದು ವ್ಯಾಕ್ಸಿನೇಷನ್ ವಿಸಿಟ್ ಸಹ ತುಂಬಾ ಇಂಪಾರ್ಟೆಂಟ್ ಈ ಮಕ್ಕಳಲ್ಲಿ. ಸೊ 1.5, 2.5, 3.5 ತಿಂಗಳಲ್ಲಿ ಮಕ್ಕಳು ವ್ಯಾಕ್ಸಿನೇಷನ್ಗೆ ಪಿಡಿಯಾಟ್ರಿಷಿಯನ್ಸ್ ಹತ್ರ ಬರ್ತಾರೆ. ಎಸ್ಪೆಷಲಿ 3.5 ತಿಂಗಳಲ್ಲಿ ಬಂದಾಗ ಕೆಲವೊಂದು ಮಕ್ಕಳಿಗೆ ನಾವು ಎಕ್ಸಾಮಿನ್ ಭಾಗ ಬೀಳ್ಚ್ಕೊಳ್ಳೋದಿದ್ರೆ ಅಥವಾ ಕೆಲವೊಂದು ಮಕ್ಕಳಿಗೆ ಏನಾಗುತ್ತೆ ದೈಹಿಕ ಬೆಳವಣಿಗೆ ಈ ಮಕ್ಕಳದು ಕುಂಠಿತವಾಗಿರುತ್ತೆ. ಅಂದ್ರೆ ಅನಿಮಿಯಾಗಿ ಏನೇನ್ ಲಕ್ಷಣಗಳಿರುತ್ತೋ ಸಾಮಾನ್ಯವಾಗಿ ಅದೇ ಅದು ಚಿಕ್ಕ ಮಕ್ಕಳಲ್ವಾ, ಅದನ್ನ ನಾವು ನೋಡ್ಬಿಟ್ಟು ಎಕ್ಸಾಮಿನ್ ಮಾಡ್ಬಿಟ್ಟು ಈ ಏನಂತಾರೆ ಸೈನ್ಸ್ ನ ನಾವು ಪಿಕಪ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಪಾಲರ್ ಅಂತ ಹೇಳ್ತೀವಿ, ಅದು ಬಿಡ್ಸ್ಕೊಂಡಿರೋದು ಅಥವಾ ಪೇಲ್ನೆಸ್, ಅದನ್ನ ಪಿಕಪ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೂ ಇನ್ನೊಂದು ಮಗುದು ಪ್ರತಿಯೊಂದು ವಯಸ್ಸಿಗೆ ಇಷ್ಟು ವೇಟು ಗೇನ್ ಆಗ್ಬೇಕಂತ ಇರುತ್ತೆ ಮಕ್ಕಳಲ್ಲಿ ನಮ್ಗೆ ಚೆಕ್ ಮಾಡಿದಾಗ. ಸೊ ಅದು ವೇಟ್ ಅಥವಾ ಹೈಟ್, ಏಜ್ ಬೆಳವಣಿಗೆ ಕುಂಠಿತವಾಗಿದ್ರೆ ಸೊ ಅದು ಒಂದು ಲಕ್ಷಣ. ಅದು ಕೆಲವು ತಂದೆ ತಾಯಿ ನೋಟಿಸ್ ಮಾಡಿರ್ತಾರೆ ಈ ಮಗು ತುಂಬಾ ಸಣ್ಣ ಆಗಿದೆ, ಬೆಳವಣಿಗೆನೆ ಸರಿಯಾಗಿ ಆಗ್ತಾ ಇಲ್ಲ ಅಂತ. ಸೊ ಹಾಗನು ಪಿಕ್ ಮಾಡ್ಕೊಳ್ಬಹುದು. ವೆರಿ ರೇರ್ಲಿ ಮೊದಲು ಅಷ್ಟು ಚಿಕ್ಕ ವಯಸ್ಸಲ್ಲಿ ನಾವಂತ ಹೇಳ್ತೀವಿ ಈಗ ಲಿವರ್ ಅಂತ ಸ್ಪ್ಲೀನ್ ದೊಡ್ಡದಾಗಿರೋದು ಅದೆಲ್ಲ ಇತ್ತೀಚೆಗೆ ಅದು ದೊಡ್ಡದಾಗಿರೋಕ್ಕಿಂತ ಮುಂಚೆನೆ ಪಿಕಪ್ ಮಾಡ್ತಾ ಇದ್ವಿ. ಮೊದಲು ಆಕ್ಚುಲಿ ನಾವು ಈ ಮಕ್ಕಳದು ಡಯಾಗ್ನೋಸಿಸ್ ಲೇಟ್ ಆಗೋದು, ಲೈಕ್ 1 ವರ್ಷ ಕಳೆದ್ಮೇಲೆ ಅಥವಾ 2 ವರ್ಷದ ಅಲ್ಲಿ, ಅವಾಗ ನಮ್ಗೆ ಈ ಮಕ್ಕಳು ಬೈ ದೆನ್ ಅವ್ರಿಗೊಂಥರ ಟಿಪಿಕಲ್ ಫೇಶಿಯಲ್ ಫೀಚರ್ಸ್ ಅಂತ ಹೇಳ್ತೀವಿ ಅದು ಡೆವಲಪ್ ಆಗ್ಬಿಡುತ್ತೆ. ಯಾಕಂದ್ರೆ ರಕ್ತಹೀನತೆಯಿಂದ ನೋಡಿದ ತಕ್ಷಣನೇ ನಾವು ಹೇಳ್ಬೋದು ಈ ಮಗುಗೆ ಥಲಸೀಮಿಯಾ ಇರ್ಬೋದು ಅಂತ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಸಾಮಾನ್ಯ ನೋಡೇ ಇಲ್ಲ ಆ ತರ ಸಿಂಪ್ಟಮ್ಸ್ ಯಾವ ಮಗುವಲ್ಲಿ, ಯಾಕಂದ್ರೆ ಅಷ್ಟು ಬೇಗ ನಾವು ಪತ್ತೆ ಹಚ್ತಾ ಇದೀವಿ. ನೀವು ನೋಡಿದ ತಕ್ಷಣನೇ ಆ ಮಗು ನೋಡಿದ ತಕ್ಷಣ ಅದರ ಲಕ್ಷಣಗಳಿಂದ ಥಲಸೇಮಿಯಾ ಅಂತ ನೀವು ಅನ್ಕೊಳ್ತೀರಾ. ಇದನ್ನ ಟೆಸ್ಟ್ ಮಾಡಿ ನೀವು ಡಯಾಗ್ನೋಸ್ ಮಾಡ್ಬೇಕಾದ್ರೆ ಯಾವ ಟೆಸ್ಟ್ ಗಳನ್ನ ಮಾಡ್ತೀರಾ? ಇದನ್ನ ಆಕ್ಚುಲಿ ತುಂಬಾ ಸಿಂಪಲ್ ಆದ ಬ್ಲಡ್ ಟೆಸ್ಟ್ ಮೂಲಕ ನಾವು ಪತ್ತೆ ಹಚ್ಚಬಹುದು. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಟೆಸ್ಟ್ ಸವಲತ್ತು ಎಲ್ಲ ಕಡೆನೂ ಲಭ್ಯ ಇದೆ. ಒಂದು ಸಿಂಪಲ್ ಆಗಿ ಬ್ಲಡ್ ಕೌಂಟ್ ಅಂತ ಮಾಡ್ತೀವಿ, ಕಂಪ್ಲೀಟ್ ಹಿಮೋಗ್ರಾಮ್ ಅಂತ. ಅದ್ರ ಜೊತೆಗೆ ಪೆರಿಫೆರಲ್ ಸ್ಮಿಯರ್ ಅಂತ ಅಂದ್ರೆ ಈ ಕೆಂಪು ರಕ್ತ ಕಣಗಳದ್ದು ಶೇಪ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ನಮ್ಗೆ ಗೊತ್ತಾಗುತ್ತೆ ಅದನ್ನ ಸ್ಮಿಯರ್ ಅಲ್ಲಿ ಟೆಸ್ಟ್ ಮಾಡಿದಾಗ. ಇದ್ರ ಜೊತೆಗೆ HPLC ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಇದು HPLC ಇಸ್ ಡಯಾಗ್ನೋಸ್ಟಿಕ್ ಆಫ್ ಥಲಸೀಮಿಯಾ. ಇನ್ನೊಂದು ಹೇಳಿದೆ ಮೇಡಮ್, ಇದು ನೀವು ಲಕ್ಷಣಗಳು ಕೇಳಿದ್ರಿ, ನಾನು ಇದಿಷ್ಟೋ ತನಕ ಹೇಳಿರೋದು ಓನ್ಲಿ ಥಲಸೀಮಿಯಾ ಮೇಜರ್ದು. ಸೊ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಏನು ಅಂತಂದ್ರೆ ಥಲಸೀಮಿಯಾ ಟ್ರೇಟ್ ಅಥವಾ ಕ್ಯಾರಿಯರ್ ಸ್ಟೇಟಸ್ ಇರೋರಿಗೆ ಯಾವುದೇ ತರಹದ ಸಿಂಪ್ಟಮ್ಸ್ ಇರೋದಿಲ್ಲ. ಟೆಸ್ಟ್ ಮಾಡಿದಾಗೆ ಗೊತ್ತಾಗೋದು ನಮ್ಗದು ಇವ್ರಿಗೆ ಥಲಸೀಮಿಯಾ ಕ್ಯಾರಿಯರ್ ಸ್ಟೇಟ್ ಇದೆ ಅಂತ. ಕೆಲವೊಬ್ಬರಿಗೆ ಹೆಂಗಸರಲ್ಲಿ ಹೇಗೆ ಪತ್ತೆ ಹಚ್ಚಬಹುದು ಅಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಅಥವಾ ಅಡೋಲಸೆಂಟ್ ಪೀರಿಯಡ್ ಅಲ್ಲಿ ಅವ್ರದ್ದು ಹಿಮೋಗ್ಲೋಬಿನ್ ತುಂಬಾ ಕಡಿಮೆ ಆಗಿರೋದಿಲ್ಲ, ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ. ಮೇ ಬಿ ಈಗ ಫಾರ್ ಎಕ್ಸಾಂಪಲ್ 11 ಹಿಮೋಗ್ಲೋಬಿನ್ 11 ಗ್ರಾಮ್ಸ್ಗಿಂತ ಜಾಸ್ತಿ ಇರೋದು ನಾವು ನಾರ್ಮಲ್ ಅಂತ ಹೇಳ್ತೀವಿ. ಈ ಥಲಸೀಮಿಯಾ ಕ್ಯಾರಿಯರ್ ಸ್ಟೇಟ್ ಅಲ್ಲಿ ಹಿಮೋಗ್ಲೋಬಿನ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ, 10 ರಿಂದ 11 ಗ್ರಾಮ್ ಇರ್ಬೋದು ಅಷ್ಟೇನೆ. ಆದ್ರೆ ನಾವು ಕೆಲವೊಂದು ಬ್ಲಡ್ ಕೌಂಟ್ ಅಲ್ಲಿ ನಮ್ಗೊಂದು ಕೆಲವೊಂದು ಇಂಡಿಕೇಟರ್ಸ್ ಇಂದ ಗೊತ್ತಾಗ್ಬಿಡುತ್ತೆ ಸೊ ಇವರಿಗೆ ಥಲಸೀಮಿಯಾ ಟ್ರೇಟ್ ಇರ್ಬೋದು ಅಂತ. ಬಿಕಾಸ್ ಯಾಕೆ ಇದು ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ನಮ್ಮ ದೇಶದಲ್ಲಿ ಥಲಸೀಮಿಯಾ ಕ್ಯಾರಿಯರ್ ಸ್ಟೇಟ್ ಎಷ್ಟು ಕಾಮನ್ ಅಂದ್ರೆ 3 to 4% ಆಫ್ ಅವರ್ ಪಾಪ್ಯುಲೇಷನ್ ಹ್ಯಾವ್ ಥಲಸೀಮಿಯಾ ಕ್ಯಾರಿಯರ್. ಎಷ್ಟೊಂದು ಜನಕ್ಕೆ ಇದ್ರ ಬಗ್ಗೆ ಅರಿವೇ ಇರೋದಿಲ್ಲ. ಸೊ ಆಕ್ಚುಲಿ ನಂದು ಹೇಳ್ಬೇಕು ಅಂದ್ರೆ ನಾನು ಕ್ಯೂರಿಯಸ್ ಇದ್ದೆ, ನಾನು ಅದು ಹೆಂಗೆ ಅಂತ. ಫಸ್ಟ್ ಟೈಮ್ ನಾನು PG ಮಾಡುವಾಗ ಥಲಸೀಮಿಯಾ ಬಗ್ಗೆ ತಿಳ್ಕೊಂಡಿದ್ದು. ನಮ್ಗೆ ಆಸ್ ಎನ್ ಅಂಡರ್ ಗ್ರಾಜುಯೇಟ್ ಇದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇರ್ಲಿಲ್ಲ, ಸ್ವಲ್ಪ ಮಟ್ಟಿಗೆ ಇತ್ತು ಅಷ್ಟೇ. ಆದ್ರೆ ಸೊ ಆಗ ಕ್ಯೂರಿಯಸ್ ಆಗಿ ನಾನು ಬ್ಲಡ್ ಟೆಸ್ಟ್ ಮಾಡ್ಕೊಂಡಾಗ ನನ್ಗೆ ಗೊತ್ತಾಗಿದ್ದು ನಾನು ಥಲಸೀಮಿಯಾ ಕ್ಯಾರಿಯರ್ ಅಂತ. ಅಲ್ಲಿವರೆಗೂ ನಂಗೂ ಗೊತ್ತಿರ್ಲಿಲ್ಲ. ಸೊ ಹಾಗೆ ಎಷ್ಟೋ ಜನ ಮಾಡ್ಕೊಂಡೇ ಇರಲ್ಲ, ಅವ್ರಿಗೆ ಅವ್ರ ಕ್ಯಾರಿಯರ್ಸ್ ಅಂತ ಗೊತ್ತೇ ಇರಲ್ಲ. ಆಮೇಲೆ ಪ್ರೆಗ್ನೆನ್ಸಿನಲ್ಲಿ ಏನೋ ನೀವು ಹೇಳಿ ತರ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತಲೋ ಬೇರೆ ಏನೋ ಮಾಡಿದಾಗ ಗೊತ್ತಾಗತ್ತೆ, ಅಥವಾ ಅದು ಗೊತ್ತಾಗ್ದಲೆ ಮಗು ಥಲಸೇಮಿಯಾ ಮೇಜರ್ ತಗೊಂಡೇ ಹುಟ್ಟತ್ತೆ. ಈ ಥಲಸೇಮಿಯಾ ಇಂಟರ್ಮೀಡಿಯೇಟ್ ಅಂತ ಹೇಳಿದ್ರಿ, ಅದಕ್ಕೆ ಲಕ್ಷಣಗಳು ಬೇರೆ ಆಗತ್ತಾ ಅಥವಾ ಇದೇ ಲಕ್ಷಣಗಳಿಂದ ಇರುತ್ತಾ? ಸೊ ಅದು ಯಾಕೆ ಇಂಟರ್ಮೀಡಿಯಾ ಅಂತ ಹೇಳೋದು ಅಂದ್ರೆ ಅದ್ರದ್ದು ಸಿಂಪ್ಟಮ್ಸ್, ಥಲಸೀಮಿಯಾ ಇಂಟರ್ಮೀಡಿಯಾ ಸಿಂಪ್ಟಮ್ಸ್ ಇದು ಎರಡರ ಮಧ್ಯದಲ್ಲಿರುತ್ತೆ. ಥಲಸೀಮಿಯಾ ಕ್ಯಾರಿಯರ್ ಸ್ಟೇಟಸ್ ಅಂದ್ರೆ ದೇ ವಿಲ್ ಬಿ ಟೋಟಲಿ ಎಸಿಂಪ್ಟೊಮ್ಯಾಟಿಕ್. ಥಲಸೀಮಿಯಾ ಮೇಜರ್ ಅಂತಂದ್ರೆ ಅವ್ರಿಗೆ ಪದೇ ಪದೇ ಬ್ಲಡ್ ಅವಶ್ಯಕತೆ ಇರುತ್ತೆ. ಥಲಸೀಮಿಯಾ
ಇಂಟರ್ಮೀಡಿಯೇಟ್ ಅವ್ರಿಗೆ ಒನ್ಸ್ ಇನ್ ಅ ವೈಲ್ ಟ್ರಾನ್ಸ್ಫ್ಯೂಷನ್ ಬೇಕಾಗುತ್ತೆ, ಎಸ್ಪೆಷಲಿ ಚಿಕ್ಕ ಮಕ್ಕಳಿದ್ದಾಗ ಚೈಲ್ಡ್ಹುಡ್ ಅಲ್ಲಿ ಡ್ಯೂರಿಂಗ್ ಪೀರಿಯಡ್ಸ್ ಆಫ್ ರ್ಯಾಪಿಡ್ ಗ್ರೋತ್ ಅಂತ ಹೇಳ್ತೀವಿ, ಅಪ್ ಟು 5 years ಅವ್ರಿಗೆ ಬೇಕಾಗಬಹುದು, ಅಥವಾ ಅಡೋಲೆಸೆಂಟ್ ಪೀರಿಯಡ್ ಅಲ್ಲಿ ಅವ್ರಿಗೆ ಸ್ವಲ್ಪ ಟ್ರಾನ್ಸ್ಫ್ಯೂಷನ್ ಬೇಕಾಗಬಹುದು. ಸ್ವಲ್ಪ ಮಟ್ಟಿಗೆ ಅವ್ರದ್ದು ಬೆಳವಣಿಗೆ ಓಕೆ ಇರುತ್ತೆ, ಬಟ್ ನಾವು ಅವ್ರಿಗೆ ಇದೆ ಅಂತ ಪತ್ತೆ ಹಚ್ಚೋದು ಸುಲಭ ಆಕ್ಚುಲಿ. ಅಂದ್ರೆ ಅವ್ರನ್ನ ಕೆಲವೊಂದು ಲಕ್ಷಣಗಳನ್ನ ನೋಡಿ ಪತ್ತೆ ಹಚ್ಚಿ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಏನೇನ್ ಕಾಂಪ್ಲಿಕೇಶನ್ಸ್ ಆಗತ್ತೆ ಮೇಡಮ್ ಈ ಥೆಲಸೇಮಿಯಾ ಇರೋದ್ರಿಂದ? ಬೇರೆ ಅಂಗಗಳಿಗೆ ಏನಾದ್ರು ಸಮಸ್ಯೆ ಆಗತ್ತಾ? ಯಾಕೆಂದ್ರೆ ರಕ್ತನೇ ನಮಗೆ ಸರಿ ಇರಲ್ಲ ಅಂತ ಅಂದ್ರೆ ಅದು ದೇಹದ ಎಲ್ಲಾ ಅಂಗಾಂಗಗಳಿಗೂ ತುಂಬಾ ಮುಖ್ಯ ಆದ್ದು. ಹೌದು, ತುಂಬಾ ಮುಖ್ಯವಾದಂತ ಪ್ರಶ್ನೆ ಇದು. ನೋಡಿ, ಈ ಮಕ್ಕಳಿಗೆ ಪ್ರತಿ ತಿಂಗಳು ರಕ್ತ ಬೇಕಾಗತ್ತೆ. ಅಂದ್ರೆ ಯಾಕಂದ್ರೆ ಅವರಲ್ಲಿ ಉತ್ಪತ್ತಿ ಆಗ್ತಕ್ಕಂತ ಹಿಮೋಗ್ಲೋಬಿನ್ ಡಿಫೆಕ್ಟಿವ್ ಇರೋದ್ರಿಂದ ಪ್ರತಿ ತಿಂಗಳು, ಅಂದ್ರೆ ನಾವು ಹೇಳೋದು 3 ರಿಂದ 5 ವಾರದಲ್ಲಿ ಒಂದ್ಸರ್ತಿ ಅವ್ರಿಗೆ ಅವ್ರ ವೇಟ್ ಅನುಗುಣವಾಗಿ ಅವ್ರಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬೇಕಾಗುತ್ತೆ. ಸೊ ಏನಾಗುತ್ತೆ ಅಂತಂದ್ರೆ, ಯಾವಾಗ ಇವ್ರದ್ದು 10 ರಿಂದ 15 ಟ್ರಾನ್ಸ್ಫ್ಯೂಷನ್ಸ್ ಸಿಕ್ಕಾದ ನಂತರ ಪ್ರತಿ ಒಂದು ಬ್ಲಡ್ ಅಲ್ಲೂ ಸಹ ಅದ್ರ ಜೊತೆ ಎಕ್ಸ್ಟ್ರಾ ಆಡೆಡ್ ಇದು ಇದ್ದೇ ಇರುತ್ತೆ, ಕಬ್ಬಿಣಾಂಶ ಇರುತ್ತೆ. ಸೊ ಇವ್ರ ದೇಹದಲ್ಲಿ ಕಬ್ಬಿಣಾಂಶ ಅಕ್ಯುಮುಲೇಟ್ ಆಗಕ್ ಶುರು ಆಗ್ಬಿಡತ್ತೆ. ಸೊ ಎಲ್ಲಿ ಅಂದ್ರೆ ಎಸ್ಪೆಷಲಿ ಕೆಲವೊಂದು ಇಂಪಾರ್ಟೆಂಟ್ ಅಂಗಗಳಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಯಾವ್ದು ಇಂಪಾರ್ಟೆಂಟ್ ಅಂಗಗಳಂದ್ರೆ, ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ, ಅಂದ್ರೆ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಗ್ರೋತ್. ಓಕೆ, ಸೊ ಈ ಅಂಗಾಂಗಗಳಲ್ಲಿ ಡೆಪಾಸಿಟ್ ಆಗುತ್ತೆ. ಇನ್ನು ಅದರ್ ಆರ್ಗನ್ಸ್ ಅಂದ್ರೆ ಹಾರ್ಟ್ ಅಲ್ಲಿ ಡೆಪಾಸಿಟ್ ಆಗುತ್ತೆ, ಲಿವರ್ ಅಲ್ಲಿ ಡೆಪಾಸಿಟ್ ಆಗುತ್ತೆ. ಈ ಡೆಪಾಸಿಟ್ ಅಂತ ಹೇಳಿದ ತಕ್ಷಣನೇ ಏನ್ ಮಾಡುತ್ತೆ ಇದು ಡೆಪಾಸಿಟ್ ಅಂದ್ರೆ, ಆ ಅಂಗಾಂಗಗಳ ಫಂಕ್ಷನ್ ಏನಿರುತ್ತೆ ಅದನ್ನ ಅಫೆಕ್ಟ್ ಆಗುತ್ತೆ. ಸೊ ಈಗ ಎಸ್ಪೆಷಲಿ ಈಗ ನಮ್ದು ಪಿಟ್ಯೂಟರಿ ಗ್ಲ್ಯಾಂಡ್ ಇರ್ಬೋದು ಅಥವಾ ಥೈರಾಯ್ಡ್ ಗ್ಲ್ಯಾಂಡ್ ಇರ್ಬೋದು, ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಫಾರ್ ನಾರ್ಮಲ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಸೊ ಈ ಮಕ್ಕಳಲ್ಲಿ ಇದು ಎಂಡೋಕ್ರೈನ್ ಡೆಫಿಷಿಯನ್ಸೀಸ್ ಒಂದೊಂದಾಗಿ ಬೆಳೀತಾ ಶುರು ಆಗುತ್ತೆ. ಹಾಗೂ ಹಾರ್ಟ್ ಕೂಡ ಇಂಪಾರ್ಟೆಂಟ್ ಆರ್ಗನ್, ಸೊ ಇದರಲ್ಲೂ ಸಹ ಹಾರ್ಟ್ ಫಂಕ್ಷನ್ ಕೂಡ ಅಫೆಕ್ಟ್ ಆಗುತ್ತೆ ವಿತ್ ಸಬ್ಸಿಕ್ವೆಂಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್. ಇದಕ್ಕೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಒಂದೇ ಚಿಕಿತ್ಸೆನಾ ಅಥವಾ ಇದಕ್ಕೆ ಬೇರೆ ಏನಾದ್ರು ಚಿಕಿತ್ಸೆ ಇದೆಯಾ? ನೋಡಿ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ಹೇಳಿದೆ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಈಸ್ ನಾಟ್ ಕ್ಯೂರೇಟಿವ್ ಟ್ರೀಟ್ಮೆಂಟ್, ಇದು ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಬ್ಲಡ್ ಟ್ರಾನ್ಸ್ಫ್ಯೂಷನ್ ಜಸ್ಟ್ ಸಪೋರ್ಟ್, ಮಕ್ಕಳದ ಆ ವಯಸ್ಸಿಗೆ ಮಕ್ಕಳದು ಬೆಳವಣಿಗೆ ಸಪೋರ್ಟ್ ಮಾಡಕ್ ಮಾತ್ರನೇ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಇಟ್ ಕಮ್ಸ್ ವಿತ್ its own side effects as we discussed. So definitive cure for thalassemia ಅಂದ್ರೆ ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್, ಇನ್ನೊಂದು ಜೀನ್ ಥೆರಪಿ ಅಂತ. ಸೊ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಏನ್ ಮಾಡ್ತಾರೆ, ಈ ಮಗುಗೆ ಥಲಸೀಮಿಯಾ ಇದೆ, ಆ ಮಗುಗೆ ನಾವು ಇನ್ನೊಂದು ಮಕ್ಕಳಿಗೆ, ಇವಾಗ ಬೇರೆ ಮಕ್ಕಳಿದ್ರೆ ಅವ್ರ ಸಿಬ್ಲಿಂಗ್ಸ್ ಅಂತ ಏನ್ ಹೇಳ್ತೀವಿ, ಅವ್ರನ್ನ ಚೆಕ್ ಮಾಡ್ತೀವಿ. ಅದ್ರಲ್ಲಿ HLA ಅಂತ ಚೆಕ್ ಮಾಡ್ತೀವಿ. ಯಾರಾದ್ರೂ ಅವ್ರದ್ದು ಸಿಬ್ಲಿಂಗ್ಸ್ ಮ್ಯಾಚ್ ಆದ್ರೆ ಸೊ ಅವರಿಂದ ಅವ್ರ ಬ್ಲಡ್ ಅಲ್ಲಿ ಸ್ವಲ್ಪ ಭಾಗ ಸ್ಟೆಮ್ ಸೆಲ್ಸ್ ಅಂತ ಹೇಳ್ತೀವಿ, ಅದನ್ನ ತೆಗೆದ್ಬಿಟ್ಟು ಈ ಮಗು ದೇಹದಲ್ಲಿ ಹಾಕಿದ್ರೆ ಅದು ಈ ಮಗುಗೆ ಕಂಪ್ಲೀಟ್ ಕ್ಯೂರ್ ಕೊಡುತ್ತೆ. ಇದು ಒಂದು ಟ್ರೀಟ್ಮೆಂಟ್. ಸೊ ಇವಾಗಿಂದು ಕರೆಂಟ್ ಸ್ಟೇಟಸ್ ಬ್ಯೂಟಿ ಏನು ಅಂತಂದ್ರೆ, ಸೊ ಮೊದಲು ಓನ್ಲಿ ಮ್ಯಾಚ್ ಸಿಬ್ಲಿಂಗ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತಾ ಇದ್ವಿ. ಸೊ ಇತ್ತೀಚಿನ ದಿನಗಳಿಗೆ ಮಡ್ ಅಂತ ಹೇಳ್ತೀವಿ, ಅಂದ್ರೆ ಮ್ಯಾಚ್ಡ್ ಅನ್ರಿಲೇಟೆಡ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಅಂದ್ರೆ ಯಾರು ಮ್ಯಾಚ್ ಆಗದೆ ಇರೋ ಬೇರೆಯವರು ಯಾರೋ ಇರ್ಬೋದು. ಸೊ ಇವಾಗ ನಾನು ನಂದು ಸ್ಟೆಮ್ ಸೆಲ್ಸ್ ಡೊನೇಟ್ ಮಾಡ್ತೀನಿ ಅಂತ ಪ್ಲೆಡ್ಜ್ ಮಾಡಿರ್ತೀನಿ. ಸೊ ನಂದು ಸ್ಟೆಮ್ ಸೆಲ್ ಅಂದ್ರೆ ನಂದು HLA ಟೈಪಿಂಗ್ ಮಾಡಿಬಿಟ್ಟು ಅದರಲ್ಲಿ ಸೇವ್ ಮಾಡ್ಕೊಂಡಿರ್ತಾರೆ. ಅದನ್ನ ಯಾವುದೇ ಮಗುಗೆ ಅಕ್ರಾಸ್ ದಿ ವರ್ಲ್ಡ್ ಯಾರಿಗೆ ಮ್ಯಾಚ್ ಆಗುತ್ತೆ ಸೊ ಆದ್ರೆ ಆಗ ಡೊನೇಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಸೊ ಮೊದಲು ಓನ್ಲಿ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಮಾತ್ರ ಮಾಡ್ತಾ ಇದ್ವಿ, ಈಗ ಮ್ಯಾಚ್ ಅನ್ರಿಲೇಟೆಡ್ ಡೋನರ್ ಇಂದ ಸಹ ಮಾಡ್ತೀವಿ. ಇದು ಇಲ್ಲದೆ ಇದು 2ನೇ ಪಾಸಿಬಿಲಿಟಿ ಆಯ್ತು. 3ನೇ ಪಾಸಿಬಿಲಿಟಿ ಏನು ಅಂತಂದ್ರೆ, ಆಲ್ವೇಸ್ ಪೇರೆಂಟ್ಸ್ ನಮ್ದು ನಮ್ಮ ಮಕ್ಕಳದು 50% ಮ್ಯಾಚ್ ಇದ್ದೇ ಇರುತ್ತೆ. ಸೊ ಅಂಡ್ ದೆನ್ ಡೋನರ್ ನಮಗೆ ಆಸ್ ಅ ಪೇರೆಂಟ್, ನನಗೆ ನನ್ನ ಮಗುಗೆ ಥಲಸೀಮಿಯಾ ಇದ್ರೆ ನಂದು ಮೋಟಿವೇಶನ್ ತುಂಬಾ ಜಾಸ್ತಿ ಇರುತ್ತೆ ಮಗು ಕ್ಯೂರ್ ಆಗ್ಬೇಕಂತ. ಆಗ್ಲೂ ಡೊನೇಟ್ ಮಾಡಕ್ಕೆ ನಂಗೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ನನ್ನ ಮಗು ಬಗ್ಗೆ. ಸೊ ಈಗ 50% ಮ್ಯಾಚ್ ಇದ್ರೂ ಸಹ ಟ್ರಾನ್ಸ್ಪ್ಲಾಂಟ್ ಮಾಡ್ತಕ್ಕಂಥ ಫೆಸಿಲಿಟೀಸ್ ಅವೈಲಬಲ್ ಇದಾವೆ. ಸೊ ಈಗಂದ್ರೆ ಬೇರೆ ಬೇರೆ ತರದ ಟ್ರೀಟ್ಮೆಂಟ್ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಅವೈಲಬಲ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಟ್ಟೆ ಅಷ್ಟೇ. ಅಂಡ್ ದೆನ್ ನೀವು ಕೇಳಿದ್ರೆ ಅದು ಕ್ಯೂರ್ ರೇಟ್ ಹೆಂಗೆ ಅಂತ. ಸೊ ನೋಡಿ, ಮ್ಯಾಚ್ ಸಿಬ್ಲಿಂಗ್ ಡೋನರ್ ಇಂದ ಕಂಪ್ಲೀಟ್ ಮ್ಯಾಚ್ ಸಿಬ್ಲಿಂಗ್ ಡೋನರ್ ಇಂದ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಮೋರ್ ದೆನ್ 85% ಕ್ಯೂರ್ ರೇಟ್ ಅಷ್ಟು ಸಕ್ಸಸ್ಫುಲ್ ಆಗುತ್ತೆ. ಸೊ ಈಗ ಅನ್ರಿಲೇಟೆಡ್ ಡೋನರ್ ಅದೇನಾಗ್ಬಿಡುತ್ತೆ ಅಂದ್ರೆ ಅಲ್ಲಿ ಮೋಟಿವೇಶನ್ ಸ್ವಲ್ಪ ಕಡಿಮೆ ಇರುತ್ತೆ ಡೋನರ್ಗೆ. ಕೆಲವೊಂದ್ಸರ್ತಿ ಏನಾಗುತ್ತೆ, ಡೋನರ್ ಎಲ್ಲೋ ಫಾರಿನ್ ಕಂಟ್ರಿಯಲ್ಲಿ ಇರ್ತಾರೆ, ಆ ಟೈಮಲ್ಲಿ ಈ ಮಗುಗೆ ಬೇಕಾದ ಸಂದರ್ಭದಲ್ಲಿ ಅವ್ರು ಬಿಸಿ ಸಮಥಿಂಗ್ ಈ ತರ ಇದಾಗ್ಬಿಡುತ್ತೆ. ಸೊ ಮ್ಯಾಚ್ ಅನ್ರಿಲೇಟೆಡ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಇರ್ಬೋದು, ಅದರದ್ದು ಮೇ ಬಿ ಅರೌಂಡ್ 70 to 80%. ಈಗ ಹ್ಯಾಪ್ಲೋ ಅಂತ ಹೇಳ್ತೀವಿ, ಅದು ಪೇರೆಂಟ್ಸ್ ಇಂದ ಮಾಡಿಸ್ಕೊಳ್ಳೋದು ಟ್ರಾನ್ಸ್ಪ್ಲಾಂಟ್, ಅದ್ರದ್ದು ಸಹ ಒಂದು ಮೋರ್ ದೆನ್ 75 to 80% ಸಕ್ಸಸ್ ರೇಟ್ ಇದೆ ಈಗ.
ಮತ್ತೆ ಈ ಮಗುಗೆ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾಗ್ಲೋ ಅಥವಾ ಈ ಥಲಸೆಮಿಯಾ ಗೊತ್ತಾದ ಮೇಲೋ ಸ್ಕೂಲಿಗೆ ಹೋಗ್ತಾ ಇರುತ್ತೆ, ಆದ್ರೂ ಅದು ಸುಸ್ತಾಗತ್ತೆ, ಬೇರೆ ಏನೇನೇನೇನೋ ಕಾಂಪ್ಲಿಕೇಶನ್ಸ್ ಇರುತ್ತೆ ಈ ಇದರಲ್ಲಿ. ಸ್ಕೂಲಿಗೆ ಹೋಗೋದು, ಅದು ಬೇರೆ ಆಕ್ಟಿವಿಟೀಸ್ ಎಲ್ಲ ಎಷ್ಟು ಇದಾಗಿ ಮಾಡಬಹುದು? ಸೊ ನೋಡಿ ಮೇಡಮ್, ಈಗ ಜಸ್ಟ್ ಮಗುನ ನಾನು ಟ್ರಾನ್ಸ್ಪ್ಲಾಂಟ್ ಮಾಡೋದಿಲ್ಲ, ಓನ್ಲಿ ಲೈಫ್ ಲಾಂಗ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ತೀನಿ ಅಂದ್ರೆ ಮಗುದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ನಾನು ನೋಡಿರೋ ಮಟ್ಟಿಗೆ 30 ವರ್ಷದವರೆಗೂ ನೋಡಿದೀನಿ. ಅಂಟಿಲ್ ಆಮೇಲೆ ಏನಾಗ್ಬಿಡುತ್ತೆ ಅಂದ್ರೆ ಇದೆಲ್ಲ ಹೇಳೋದಲ್ಲ, ಇದು ಐರನ್ ಡೆಪಾಸಿಟ್ ಆಗ್ಬಿಟ್ಟು ಮಗು ಬೇರೆ ಬೇರೆ ಅಂಗಾಂಗಗಳ ವೈಫಲ್ಯ ಶುರು ಆಗ್ಬಿಡುತ್ತೆ ವಿತ್ ಏಜಿಂಗ್. ನಾನು ಎಷ್ಟೇ ಪ್ರಿಸ್ಟೀನ್ ಆಗಿ ಈ ಮಕ್ಕಳನ್ನ ಮ್ಯಾನೇಜ್ ಮಾಡ್ತೀನಿ ಅಂದ್ರೆ 10 to 15 ಇಯರ್ಸ್ ಮಾತ್ರನೇ ನಮ್ಮ ಮಟ್ಟಿಗೆ ಸಾಧ್ಯ. ಯಾಕಂದ್ರೆ ರೆಗ್ಯುಲರ್ ಆಗಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ತೀವಿ. ಬ್ಲಡ್ ಟ್ರಾನ್ಸ್ಫ್ಯೂಷನ್ ಜೊತೆ ನಾವು ಅದು ಹೇಳ್ದಲ್ಲ, ಐರನ್ ಅಂಶ ಜಾಸ್ತಿ ಆಗುತ್ತೆ, ಐರನ್ ಓವರ್ಲೋಡ್, ಟೆಸ್ಟಿಂಗ್ ಮಾಡಬೇಕು. ಅದು ಟೆಸ್ಟ್ ಮಾಡ್ಬಿಟ್ಟು ಅದಕ್ಕೆ ಬೇರೆ ಮೆಡಿಸಿನ್ ಇದೆ ಕಂಟ್ರೋಲ್ ಮಾಡೋದಕ್ಕೆ, ಅದು ಮೆಡಿಸಿನ್ ಕೊಡಬೇಕು. ಅಂಡ್ ದೆನ್ ಇದು ಎಂಡೋಕ್ರೈನ್ ಗ್ಲ್ಯಾಂಡ್ ಡಿಸ್ಫಂಕ್ಷನ್ ಅಂತ ಹೇಳಿದೆ, ಮಗುದು ಬೆಳವಣಿಗೆ, ಒಂದು ದೈಹಿಕ ಬೆಳವಣಿಗೆ, ಆಮೇಲೆ ಪ್ಯೂಬರ್ಟಲ್ ಅವ್ರಿಗೆ ಡಿಲೇಡ್ ಪ್ಯೂಬರ್ಟಿ ಇರುತ್ತೆ. ಸೊ ಇದನ್ನೆಲ್ಲ ಅಡ್ರೆಸ್ ಮಾಡ್ಕೊಂಡು ಟ್ರೀಟ್ ಮಾಡಿ ತುಂಬಾ ಕಷ್ಟ. ಬಟ್ ಆದ್ರೆ ಕಷ್ಟ ಸಾಧ್ಯ, ಇದು ಇಂಪಾಸಿಬಲ್ ಅಂತ ಹೇಳಲ್ಲ. ಆದ್ರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ಮಗುವಿನ ಶಾಲಾ ದಿನಗಳು ಏನಿದೆ ಅದನ್ನೆಲ್ಲ ಮತ್ತೆ ಬೇರೆಯವ್ರ ಜೊತೆ ಆಡೋದು ಅದೆಲ್ಲಾನು ಅದು ಎಂಜಾಯ್ ಮಾಡ್ಕೊಂಡು ನಾರ್ಮಲ್ ಆಗೇ ಇರ್ಬೋದು. ಹೌದು ಹೌದು ಹೌದು. ಈ ಮಕ್ಕಳಿಗೆ, ಶಾಲೆಗೆ ಹೋಗೋ ಮಕ್ಕಳಿಗೆ ಸಹಾಯ ಆಗ್ಲಿ ಅಂತಾನೆ ನಾವು ಟ್ರಾನ್ಸ್ಫ್ಯೂಷನ್ಸ್ ನ ಸ್ಯಾಟರ್ಡೇಗೆ ಲಿಮಿಟ್ ಮಾಡ್ಕೊಂಡಿರ್ತೀವಿ. ಯಾಕಂದ್ರೆ ಇದರ ಒಂದು ಹಾಫ್ ಡೇ ಸ್ಕೂಲ್ ಇರುತ್ತೆ ಮಕ್ಕಳಿಗೆ, ಎಷ್ಟೊಂದು ಜನ ಮಕ್ಕಳಿಗೆ ಅವತ್ತಿನ ದಿನ ರಜೆ ಇರುತ್ತೆ. ಸೊ ಸ್ಯಾಟರ್ಡೇ ವಿ ಡೆಡಿಕೇಟ್ ಅವರ್ OPD ಟು ಥಲಸೀಮಿಯಾ ಚಿಲ್ಡ್ರನ್. ಸೊ ಆ ಮಕ್ಕಳನ್ನ ಅವತ್ತಿನ ದಿನ ಕರೆದ್ಬಿಟ್ಟು ಅವತ್ತಿನ ದಿನನೇ ಎಲ್ಲ ನಮ್ದು ಕಾಂಪ್ರಿಹೆನ್ಸಿವ್ ಥಲಸೀಮಿಯಾ ಕೇರ್ ಅಂತ ಹೇಳ್ತೀವಿ. ಅಂದ್ರೆ ಮಲ್ಟಿ ಡಿಸಿಪ್ಲಿನರಿ ಟ್ರೀಟ್ಮೆಂಟ್ ಅದು. ಸೊ ಒಬ್ರು ಪಿಡಿಯಾಟ್ರಿಷಿಯನ್ ಇರಬೇಕು, ಒಬ್ರು ಹೆಮಟಾಲಜಿಸ್ಟ್ ಇರಬೇಕು, ಎಂಡೋಕ್ರೈನಾಲಜಿಸ್ಟ್ ಇರಬೇಕು, ಸೋಷಿಯಲ್ ವರ್ಕರ್ ಇರಬೇಕು, ಸೈಕಾಲಜಿಸ್ಟ್ ಇರಬೇಕು. ಇಟ್ಸ್ ಅ ಟೀಮ್ ವರ್ಕ್. ಆಮೇಲೆ ಬ್ಲಡ್ ಬ್ಯಾಂಕ್ ಸಪೋರ್ಟ್ ಇರಬೇಕು. ಯಾಕಂದ್ರೆ ಎಲ್ಲ ಬರ್ತಕ್ಕಂಥದ್ದೆಲ್ಲ ಪ್ರತಿ ತಿಂಗಳು ಅವ್ರಿಗೆ ಬ್ಲಡ್ ಬೇಕು. ಸೊ ಡೋನರ್ಸ್ ಅಷ್ಟು ಡೊನೇಟ್ ಮಾಡಿದ್ರೆ ಈ ಮಕ್ಕಳಿಗೆ ಬ್ಲಡ್. ಥಲಸೆಮಿಯಾ ಮೇಜರ್ ಇದ್ರೆ ತಿಂಗಳಿಗೆ ಒಂದ್ಸರ್ತಿ ಟ್ರಾನ್ಸ್ಫ್ಯೂಷನ್ ಮಾಡಿದ್ರೆ ಸಾಕಾಗತ್ತಾ ಅಥವಾ ಇನ್ನೂ ಅರ್ಲಿ ಆಗ್ಬೇಕಾಗತ್ತೆ? ಅಂದ್ರೆ ಬೆಳೀತಾ ಮಗುದು ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ. ಆಮೇಲೆ ಏನಾಗುತ್ತೆ, ಬ್ಲಡ್ ಅಷ್ಟೇ ಟ್ರಾನ್ಸ್ಫ್ಯೂಸ್ ಮಾಡ್ತಾ ಇದ್ರೆ ಈ ಮಕ್ಕಳು ಒಂದು ಆಂಟಿಬಾಡೀಸ್ ಅಂತ ಡೆವಲಪ್ ಆಗ್ಬಿಡುತ್ತೆ ದೇಹದಲ್ಲಿ. ಸೊ ಆಗ ಮೊದಲು 1 ತಿಂಗಳು ಅವ್ರದ್ದು ಒಂದ್ಸರ್ತಿ ಟ್ರಾನ್ಸ್ಫ್ಯೂಸ್ ಆದ್ಮೇಲೆ 1 ತಿಂಗಳವರೆಗೂ ಬ್ಲಡ್ ಬೇಕಾಗಿರಲ್ಲ. ಆದ್ರೆ ಬೆಳೀತಾ 15 ದಿನಕ್ಕೆ ಒಂದ್ಸರ್ತಿ ಬೇಕಾಗ್ಬಿಡುತ್ತೆ. ಸೊ ಆ ತರ ಬೇಗ ಅದು ಫ್ರೀಕ್ವೆನ್ಸಿ ಆಸ್ ದೇ ಗ್ರೋ ಅದು ಕಡಿಮೆ ಆಗ್ಬಿಡುತ್ತೆ. ಅವಾಗ ನಾವು ಬೇಗ ಟ್ರಾನ್ಸ್ಫ್ಯೂಷನ್ಸ್ ಮಾಡ್ತಾ ಇರ್ಬೇಕು. ಬೇಗ ಟ್ರಾನ್ಸ್ಫ್ಯೂಷನ್ ಮಾಡಿದ್ರೆ ಅವ್ರದ್ದು ಐರನ್ ಅಂಶನೂ ಜಾಸ್ತಿ ಆಗುತ್ತೆ. ಅವಾಗ ಬೇರೆ ಕಾಂಪ್ಲಿಕೇಶನ್ಸ್, ನೀವು ಐರನ್ ಕಡಿಮೆ ಮಾಡೋದಕ್ಕೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ನಾವು ಜನರಲಿ ಅದನ್ನ 2-2.5 ವರ್ಷದೊಳಗಡೆ ಶುರು ಮಾಡ್ಕೊಂಡ್ಬಿಡ್ತೀವಿ. ನಾವು ಅದು ಮಗುಗೆ ಒಂದು 10 ಟ್ರಾನ್ಸ್ಫ್ಯೂಷನ್ ಆಗಿದೆ ಅಂದ್ರೆ ನಾವು ಚೆಕ್ ಮಾಡ್ತಾ ಇರ್ತೀವಿ ಮಗು ದೇಹದಲ್ಲಿ ಕಬ್ಬಿಣಾಂಶ ಎಷ್ಟಿದೆ ಅಂತ. ನಮ್ಗೊಂದು ಲೆವೆಲ್ ಇರುತ್ತೆ ಫಿಕ್ಸ್ಡ್. ಅದಕ್ಕಿಂತ ಜಾಸ್ತಿ ಆದ ತಕ್ಷಣನೇ 2-3 ವರ್ಷದಲ್ಲೇ ಮಗುಗೆ ಅಯನ್ ಕಿಲೇಟರ್ಸ್ ಅಂತ ಹೇಳ್ತೀವಿ, ಅದು ಶುರು ಮಾಡ್ಕೋತೀವಿ. ಈ ಥಲಸೆಮಿಯಾ ಬರ್ದೇ ಇದ್ದಂಗೆ ನಾವೇನಾದ್ರು ತಡೆಗಟ್ಟಬಹುದಾ? ಖಂಡಿತ. ಇವಾಗ ಎಲ್ಲದೂ ನಮ್ದು ಫೋಕಸ್ ಇರೋದೇ ಥಲಸೀಮಿಯಾ ತಡೆಗಟ್ಟಬೇಕಂತ. ಡೆಫಿನೆಟ್ಲಿ ಥಲಸೀಮಿಯಾ ಈಸ್ ಅ ಪ್ರಿವೆಂಟಬಲ್ ಡಿಸೀಸ್. ಹೇಗೆ ಅಂದ್ರೆ ಒಂದು ನೋಡಿ, ಎಲ್ರಿಗೂ ನಮ್ಗೆ ಗೊತ್ತಿರುತ್ತೆ, ಒಂದು ನಮ್ಗೆಲ್ಲ ನಮ್ದು ಬ್ಲಡ್ ಗ್ರೂಪ್ ಎಲ್ಲ ಗೊತ್ತು. ಸೊ ವಿ ಆರ್ ಸೋ ಫ್ಯಾಸಿನೇಟೆಡ್, ನಮ್ದು ಆ ಬ್ಲಡ್ ಗ್ರೂಪ್ ಅಂತ. ಅದೇ ತರ ನಮ್ದು ಥಲಸೀಮಿಯಾ ಕ್ಯಾರಿಯರ್ ಸ್ಟೇಟಸ್ ಸಹ ಹಾಗೆ ಗೊತ್ತಿರಬೇಕು. ಸೊ ಇದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ಒಂದು ಪ್ರೀ ಮರೈಟಲ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಈಗ ಅಡೋಲಸೆಂಟ್ ಗರ್ಲ್ಸ್ ಇರ್ತಾರೆ, ಬಾಯ್ಸ್ ಇರ್ಬೋದು, ಇಬ್ಬರಿಗೂ ಅವರಲ್ಲಿ ನಾವು ಸ್ಕ್ರೀನಿಂಗ್ ಮಾಡ್ಬಿಟ್ರೆ, ಸ್ಕೂಲ್ಗಳ ಶಾಲೆಯಲ್ಲಿ ಸ್ಕ್ರೀನ್ ಮಾಡ್ಬೋದು. ಸೊ ಸ್ಕ್ರೀನ್ ಮಾಡ್ಬಿಟ್ಟು ಅವ್ರದ್ದು ಸ್ಟೇಟಸ್ ಗೊತ್ತಿದ್ರೆ ಸೊ ಮುಂದೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅಂದ್ರೆ ಮದುವೆಗೆ ಮುಂಚೆ, ಅಟ್ಲೀಸ್ಟ್ ಮದುವೆಗೆ ಮುಂಚೆ ನಮ್ದು ನಾವು ಕ್ಯಾರಿಯರ್ಸ ಇಲ್ವಾ ಅದನ್ನ ತಿಳ್ಕೊಂಡಿದ್ರೆ ಸಾಕು ಅಂತ ಅನ್ಕೊಳ್ತೀನಿ. ಇವಾಗ ಮದುವೆ ಗಂಡು ಹೆಣ್ಣು ಹೇಗೆ ನಾವು ಜಾತಕ ಮ್ಯಾಚ್ ಮಾಡ್ತೀವಿ, ಈ ಕ್ಯಾರಿಯರ್ ಸ್ಟೇಟ್ನು ಮ್ಯಾಚ್ ಮಾಡ್ಬಿಟ್ರೆ ಖಂಡಿತ ನಾವು ಇದನ್ನ ಥಲಸೀಮಿಯಾನ ಆರಾಮಾಗಿ ಪ್ರಿವೆಂಟ್ ಮಾಡಬಹುದು. ಸೊ ಅದು ಒಂದು ನಮಗೆ ಪೊಟೆನ್ಷಿಯಲ್ ಏರಿಯಾಸ್ ಇರುತ್ತೆ. ಒಂದು ಅಡೋಲಸೆಂಟ್ ಗರ್ಲ್ಸ್ ಪ್ರಿಮರೈಟಲ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಯಾವಾಗ ಮಾಡಬೇಕು ಅಂದ್ರೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಮೊದಲು 3 ತಿಂಗಳು ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಬರ್ತಕ್ಕಂಥ ಎಲ್ಲ ಹೆಂಗಸರು ಗರ್ಭಿಣಿ ಮಹಿಳೆಯರಿಗೆ ಇದು ಪತ್ತೆ ಅವಾಗ ಟೆಸ್ಟ್, ಸಿಂಪಲ್ ಟೆಸ್ಟ್ ಇದು. ಬ್ಲಡ್ ಟೆಸ್ಟ್ ಒಂದ್ಸರ್ತಿ ಹಿಮೋಗ್ಲೋಬಿನ್ ಚೆಕ್ ಮಾಡಕ್ಕೆ ಟೆಸ್ಟ್ ಮಾಡಿರ್ತಾರೆ. ಯಾವುದೋ ಕಾರಣಕ್ಕೆ ಬ್ಲಡ್ ಟೆಸ್ಟ್ ಮಾಡಿದ್ರೆ ಇದೊಂದು HPLC ಮಾಡ್ಕೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಮಹಿಳೆಗೆ ಥಲಸೀಮಿಯಾ ಕ್ಯಾರಿಯರ್ ಇದಾರೆ ಅಂತ ಗೊತ್ತಾದ ತಕ್ಷಣ ಅವ್ರ ಸ್ಪೌಸ್ ನ ಚೆಕ್ ಮಾಡ್ಬೇಕಾಗತ್ತೆ. ಸೊ ಅವ್ರ ಸ್ಪೌಸ್ ಸಹ ಕ್ಯಾರಿಯರ್ ಇದ್ದಾರೆ ಅಂತ ಗೊತ್ತಾದ್ರೆ ಆಗ ನಾವು ಪ್ರಿನೇಟಲ್
ಜೆನೆಟಿಕ್ ಟೆಸ್ಟಿಂಗ್ ಮಾಡಬೇಕಾಗತ್ತೆ. ಅಂದ್ರೆ ಹುಟ್ಟತಕ್ಕಂಥ ಭ್ರೂಣ ಅಥವಾ ಫೀಟಸ್ ಅಂತ ಏನ್ ಹೇಳ್ತೀವಿ ಆ ಮಗುಗೆ ಇದೆಯಾ ಅಂತ ಚೆಕ್ ಮಾಡಬೇಕು. ಚೆಕ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಈ ಮಗುಗೆ ಥಲಸೀಮಿಯಾ ಮೇಜರ್ ಇದೆಯಾ ಅಂತ. ಯಾಕಂದ್ರೆ ನಾನು ಆಗ್ಲೇ ಡಿಸ್ಕಸ್ ಮಾಡಿದ್ವಿ, ಇಬ್ರು ತಂದೆ ತಾಯಿ ಇಬ್ರಿಗೂ ಥಲಸೀಮಿಯಾ ಕ್ಯಾರಿಯರ್ ಇದ್ರೆ ಪ್ರತಿ ಪ್ರೆಗ್ನೆನ್ಸಿಯಲ್ಲಿ 25% ಚಾನ್ಸ್ ಇರುತ್ತೆ ಥಲಸೀಮಿಯಾ ಮೇಜರ್. ಅಂದ್ರೆ ಇಬ್ರು ಕ್ಯಾರಿಯರ್ಸ್ ಆದ್ರೆ ಮೇಜರ್ ಬರುತ್ತೆ, ಒಬ್ರು ಕ್ಯಾರಿಯರ್ ಇದಾರೆ ಇನ್ನೊಬ್ರು ಕ್ಯಾರಿಯರ್ ಇಲ್ಲ ಅಂದ್ರೆ ಬೆಸ್ಟ್ ಸಿನಾರಿಯೋ ಅದು. ಹಾಗಿದ್ರೆ ಥಲಸೀಮಿಯಾ ಮೇಜರ್ ಬರೋದಿಲ್ಲ. ಹುಟ್ಟತಕ್ಕಂಥ ಮಕ್ಕಳಲ್ಲಿ ಒಂದು 50% ಕ್ಯಾರಿಯರ್ಸ್ ಇರ್ತಾರೆ, ಅದರಿಂದ ಏನು ತೊಂದರೆ ಆಗೋದಿಲ್ಲ. ಡಾಕ್ಟರ್ ತರಂಗಿಣಿ ಅವರೇ, ಈ ಥಲಸೇಮಿಯಾ ಇಂದ ಬಳಲ್ತಾ ಇರೋ ಮಕ್ಕಳಿಗೆ ಸರ್ಕಾರ ಏನಾದ್ರೂ ಯೋಜನೆಗಳನ್ನ ರೂಪಿಸಿದ್ಯಾ? ಹೌದು ಮೇಡಮ್, ಒಂದು ನೋಡಿ, ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಬ್ಲಡ್ ಅವ್ರಿಗೆ ಉಚಿತವಾಗಿ ಸಿಗುತ್ತೆ. ಅದ್ರ ಜೊತೆಗೆ ಬ್ಲಡ್, ಯಾಕಂದ್ರೆ ಈ ಮಕ್ಕಳಿಗೆ ಪ್ರತಿ ತಿಂಗಳು ಬ್ಲಡ್ ಬೇಕಲ್ವಾ, ಸೊ ಅವ್ರಿಗೆ ಈ ಬ್ಲಡ್ ಉಚಿತವಾಗಿ ಕೊಡ್ತಾರೆ. ಅದ್ರ ಜೊತೆಗೆ ಈಗ ನಾವು ಹೇಳಿದ್ವಿ ಐರನ್ ಅಂಶ ಜಾಸ್ತಿ ಆದ್ರೆ ಐರನ್ ಕಿಲೇಟರ್ಸ್ ಅಂತ, ಇದು ಸಹ ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಉಚಿತವಾಗಿ ಲಭ್ಯ ಆಗಿದೆ. ಸೊ ಇದು ಒಂದು ಅವ್ರಿಗೆ ಟ್ರಾನ್ಸ್ಫ್ಯೂಷನ್ಗೆ ಸಹಾಯ ಆಗುತ್ತೆ, ಇದು ಒಂದು. ಸೊ ನೆಕ್ಸ್ಟ್ ಇನ್ನು ಏನು ಅಂದ್ರೆ ಥ್ಯಾಲಸೀಮಿಯಾ ಬಾಲ್ ಸೇವಾ ಯೋಜನಾ ಅಂತ ಒಂದಿದೆ. ಆಕ್ಚುಲಿ ಇದು ಕೋಲ್ ಇಂಡಿಯಾ ಲಿಮಿಟೆಡ್ ಅಂತ ಕಂಪನಿ ಅವರ CSR ಪ್ರಾಜೆಕ್ಟ್. ಇದು ಯಾವ ಮಗುಗೆ ಕಂಪ್ಲೀಟ್, ಇವಾಗ ಹೇಳಿದ್ವಿ ನಾವು HLA ಮ್ಯಾಚ್ ಡೋನರ್ ಅಂತ, ಮ್ಯಾಚ್ ಡೋನರ್ ಇದ್ರೆ ಅವರ ಟ್ರಾನ್ಸ್ಪ್ಲಾಂಟ್ಗೆ ಕಂಪ್ಲೀಟ್ ಆಗಿ ಸಹಾಯ ಮಾಡ್ತಾರೆ. ಅಂದ್ರೆ ಅವ್ರು ಯಾರ್ದಾದ್ರೂ ಒಂದು ಮಗುಗೆ ಒಬ್ರು ಮ್ಯಾಚ್ ಡೋನರ್ ಇದ್ರೆ ಅವರ ಟ್ರಾನ್ಸ್ಪ್ಲಾಂಟ್ ಉಚಿತವಾಗಿ ಆಗೋಗುತ್ತೆ. ಸೊ ಇದು ಆಕ್ಚುಲಿ ಕೆಲವೊಂದು ಸೆಂಟರ್ಸ್ನ ರೆಕಗ್ನೈಸ್ ಮಾಡಿದ್ದಾರೆ ಆಲ್ ಓವರ್ ದಿ ಇಂಡಿಯಾ. ವಿ ಹ್ಯಾವ್ ಫ್ಯೂ ಸೆಂಟರ್ಸ್ ವೇರ್ ಅಂದ್ರೆ ಇದು ಥಲಸೀಮಿಯಾ ಬಾಲ್ ಸೇವಾ ಯೋಜನೆ ಮೂಲಕ ಈ ಮಕ್ಕಳಲ್ಲಿ ಟ್ರಾನ್ಸ್ಪ್ಲಾಂಟ್ನ ಉಚಿತವಾಗಿ ಮಾಡಬಹುದು. ಈ ಟ್ರಾನ್ಸ್ಪ್ಲಾಂಟ್ಗೆ ಎಷ್ಟು ಖರ್ಚು ಬರಬಹುದು ಅಂದಾಜು ನೋಡಿ, ಸಿಂಪಲ್ ಆಗಿ ಈಗ ಸಿಬ್ಲಿಂಗ್ ಡೋನರ್ ಅಥವಾ ಫುಲ್ಲಿ ಮ್ಯಾಚ್ಡ್ ಟ್ರಾನ್ಸ್ಪ್ಲಾಂಟ್ ಅರೌಂಡ್ 8 to 10 lakhs ಅಲ್ಲಿ ಆಗೋಗ್ಬಿಡುತ್ತೆ. ಅದು ನಾನು ಬ್ರಾಡ್ ಆಗಿ ಹೇಳ್ತಾ ಇರೋದು, ಯಾಕಂದ್ರೆ ಅದು ಇಟ್ ಡಿಪೆಂಡ್ಸ್ ಆನ್ ದ ಹಾಸ್ಪಿಟಲ್ ಎಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಅಂತ. ಅರೌಂಡ್ ಅಪ್ರಾಕ್ಸಿಮೇಟ್ಲಿ 8 to 10 lakhs ಆಗುತ್ತೆ. ಆದ್ರೆ ಅದೇ ಈಗ ಹೇಳ್ದಿ ಮ್ಯಾಚ್ಡ್ ಅನ್ರಿಲೇಟೆಡ್ ಡೋನರ್ ಅಥವಾ ಇನ್ನೊಂದು ತಂದೆ ತಾಯಿಗಳಿಂದ ಡೋನರ್ ಅವರಿದ್ದಾಗ ಅದಕ್ಕೆ ಆಕ್ಚುಲಿ ಅಂದ್ರೆ ಅದಕ್ಕೆ ಸ್ವಲ್ಪ ಹಣ ಜಾಸ್ತಿ ಆಗುತ್ತೆ. ಯಾಕೆಂತಂದ್ರೆ ಅದ್ರ ಟೆಕ್ನಿಕ್ ಸ್ವಲ್ಪ ಅಷ್ಟು ಡಿಫ್ರೆಂಟ್ ಆಗಿರುತ್ತೆ ಕೆಲವು, ಅದರಿಂದ ಮೇ ಬಿ ಅರೌಂಡ್ 25 to 30 lakhs ಆಗುತ್ತೆ ಆ ಟ್ರಾನ್ಸ್ಪ್ಲಾಂಟ್ಗೆ. ಹಾಗಾಗಿ ನಮ್ಮ ಸರ್ಕಾರ ನಿಮಗೆ ಮ್ಯಾಚ್ ಇದ್ದಾರೆ ಅಂತ ಅಂದ್ರೆ ಆ ಟ್ರಾನ್ಸ್ಪ್ಲಾಂಟ್ಗೆ ಏನ್ ಖರ್ಚು ಬರುತ್ತೋ ಅದನ್ನ ಪೂರಾ ಸರ್ಕಾರನೇ ಭರಿಸುತ್ತೆ. ಹೌದು ಹೌದು. ಮತ್ತೆ ಇನ್ಯಾವ್ದಾರು ಅವರಿಗೆ ಸಹಾಯ ಮಾಡೋ ತರ? ಸೊ ಇನ್ನೊಂದಂದ್ರೆ ಈ ಮಕ್ಕಳಿಗೆ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಸಿಗುತ್ತೆ. ಅದ್ರ ಮೂಲಕ ಏನು ಪ್ರಾವಿಷನ್ಸ್ ಇದೆ ಈ ಮಕ್ಕಳಿಗೆ ಅದೆಲ್ಲ ಹೆಲ್ಪ್ ಆಗುತ್ತೆ. ಕಾರ್ಯಕ್ರಮದ ಕಡೆಯದಾಗಿ ಮಲ್ಲಿಕಾರ್ಜುನ್ ಸ್ವಾಮಿ ಅವರೇ, IAP ಕಡೆಯಿಂದ ಅಂದ್ರೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಕಡೆಯಿಂದ ಈ ಥಲಸೇಮಿಯಾ ಡೇಗೆ ನೀವು ಏನೇನಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ? ತರಂಗಿಣಿಯವ್ರು ಹೇಳ್ದಂಗೆ ನಮ್ಮ ಭಾರತದಲ್ಲಿ ನೋಡಿದ್ರೆ ಹೆಚ್ಚು ಕಮ್ಮಿ 1-1.5 ಲಕ್ಷದಷ್ಟು ಜನರು ಥಲಸೀಮಿಯಿಂದ ಬಳಲುತ್ತಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಹೆಚ್ಚು ಕಮ್ಮಿ 40 ಲಕ್ಷದಷ್ಟು ಜನರು ಕ್ಯಾರಿಯರ್ಸ್ ಆಗಿದ್ದಾರೆ. ಸೊ ಹಾಗಾಗಿ ನಮಗೆ ಇಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೆ ಅಂತ IAP ವತಿಯಿಂದ ಕೆಲವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ಇಲ್ಲಿ ಜಾಗೃತಿ ಮೂಡಿಸಂತ ಒಂದು ಸಾಮಾನ್ಯ ಜನರ ಮಟ್ಟದಲ್ಲಿ, ಜನಗಳ ಮಟ್ಟದಲ್ಲಿ, ಇನ್ನೊಂದು ವೈದ್ಯರ ಮಟ್ಟದಲ್ಲಿ. ಜನಗಳ ಮಟ್ಟದಲ್ಲಿ ಆಲ್ರೆಡಿ ಡಾಕ್ಟರ್ ಹೇಳಿದ್ದಾರೆ ಈಗ ಮಾಡ್ಬೋದು ಅಂತ ಅನ್ಕೊಂಡು. ವೈದ್ಯರ ಮಟ್ಟದಲ್ಲಿ 2 ರೀತಿ. ಒಂದು, ಈ ಒಂದು ಥಲಸೀಮಿಯಾ ಅನ್ನೋ ಕಾಯಿಲೆನ ಅದು ಬರ್ಲಿಕ್ಕೆ ಮುಂಚೆನೆ ಅಂದ್ರೆ ಅದೊಂದು ಮ್ಯಾನಿಫೆಸ್ಟ್ ಆಗ್ಲಿಕ್ಕೆ ಮುಂಚೆನೆ ಪಿಕಪ್ ಮಾಡ್ಲಿಕ್ಕೋಸ್ಕರ ಮೊದಲನೇದಾಗಿ ಒಂದು ಮಗು ಈ ಪ್ರೌಢಾವಸ್ಥೆಯಲ್ಲಿ ಇದ್ದಾಗಲೇ ಪಿಕಪ್ ಮಾಡ್ಲಿಕ್ಕೆ ಆಗ್ಬೋದು, ಅಥವಾ ಮದುವೆಗೆ ಮುಂಚೆ ಪಿಕಪ್ ಆಗ್ಲಿಕ್ಕಿರ್ಬೋದು, ಅಥವಾ ಪ್ರೆಗ್ನೆನ್ಸಿನಲ್ಲಿ. ಅದಕ್ಕೆ ಒಂದು ಕಡೆ ಸ್ತ್ರೀ ಮತ್ತು ಪ್ರಸೂತಿ ತಜ್ಞರಿಗೆ ಅವ್ರನ್ನಲ್ಲಿ ಜಾಗೃತಿ ಮೂಡಿಸುವಂಥದ್ದು. ಇನ್ನೊಂದು ನಮ್ಮ ವೃತ್ತಿಪರ ಅಂದ್ರೆ ಮಕ್ಕಳ ವೈದ್ಯರನ್ನು ಕೂಡ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ವೆಬಿನಾರ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದು ಮೇ 8ನೇ ತಾರೀಕು ಬರುತ್ತೆ. ಜನಗಳ ಮಟ್ಟದಲ್ಲಿ ಅದರ ಸಂಸ್ಥೆಯಲ್ಲಿ ಜನಗಳನ್ನ ಒಗ್ಗೂಡಿಸಿ, ಅದು ಪ್ರತ್ಯೇಕವಾಗಿ ಈಗ ಥ್ಯಾಲಸೀಮಿಯಾ ಪೇಷಂಟ್ಸ್ ಪೋಷಕರು ಇರ್ಬೋದು, ಒಗ್ಗೂಡಿಸಿ ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತೀವಿ. ನಾವು ಬಹಳಷ್ಟು ಹೇಳ್ಬೋದು, ಆದ್ರೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋ ಸಮಯ ಆಗಿದೆ. ಧನ್ಯವಾದಗಳು ತರಂಗಿಣಿ ಅವರೇ ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ್ ಸ್ವಾಮಿ ಅವರೇ. ಇದುವರೆಗೂ ಥಲಸೇಮಿಯಾ ಅಂದ್ರೆ ಏನು, ಅದು ಯಾಕೆ ಬರುತ್ತೆ, ಅದರ ಲಕ್ಷಣಗಳೇನು, ಅದಕ್ಕೆ ಪರಿಹಾರಗಳೇನಿದೆ, ಅದನ್ನ ಬರ್ದೇ ಇದ್ದ ಹಾಗೆ ತಡೆಗಟ್ಟೋದು ಯಾವ ರೀತಿ ಅಂತೆಲ್ಲ ಹೇಳಿದಿರಿ. ಹಾಗೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಯಾವ್ಯಾವ ಕಾರ್ಯಕ್ರಮಗಳನ್ನ ಈ ಥಲಸೇಮಿಯಾ ದಿನದ ಅಂಗವಾಗಿ ಹಮ್ಮಿಕೊಂಡಿದೆ ಅಂತಾನೂ ಕೂಡ ನಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಇದಕ್ಕಾಗಿ ನಿಲಯದ ಪರವಾಗಿ, ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ವಿಶ್ವ ಥಲಸೇಮಿಯಾ ದಿನದ ಸಂದರ್ಭದಲ್ಲಿ ಥಲಸೇಮಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ಹೆಮೆಟೋ ಆಂಕಾಲಜಿಸ್ಟ್ ಡಾಕ್ಟರ್ ತರಂಗಿಣಿ ದುರ್ಗಪ್ಪ ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಖಜಾಂಚಿಗಳು ಮತ್ತು ಮಕ್ಕಳ ತಜ್ಞರಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.